ಗುರು ಬ್ರಹ್ಮ ಆಗಿರ್ಬೋದು, ಗುರು ವಿಷ್ಣು ಆಗ್ಬೋದು, ಗುರು ಮಹೇಶ್ವರನು ಆಗಿರ್ಬೋದು. ಆದ್ರೆ ಆ 3 ಜನ ಮೀರಿದ ಪರಬ್ರಹ್ಮ ಐತಲ್ಲ, ಅದು ಈ ಗುರುವೇ ಆಗಕ್ಕೆ ಸಾಧ್ಯತೆ ಇದೆ. ಆದ್ರೆ ತನ್ನ ಸಾಧನೆಯಿಂದ ಅವರು ಮಹಾತ್ಮರಾದರು. ಸಕಲ ಜೀವಿಗಳಿಗೆ ಲೇಸು ಬಯಸುವವನು ಅಂತ ಬಸವಣ್ಣರು ಏನ್ ಹೇಳ್ತಾರೋ ಅದನ್ನ ಅವ್ರ ತತ್ವದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅವರು ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ದಯೆ ತೋರಿಸ್ತಾ ಇದ್ರು. ದಯವೇ ಧರ್ಮದ ಮೂಲ ಅಂದ್ರೆ ಇದು. ಯಾಕಂದ್ರೆ ಯಾರು ಸಂಕಷ್ಟದಾಗಿದ್ದಾನೆ ಅವನ ಮೇಲೆತ್ತಬೇಕಾಗಿದ್ದು, ಅವನಿಗೆ ಬಲವಾಗಿ ನಿಲ್ಬೇಕಾದ್ದು ಮಹಾತ್ಮರ ಕರ್ತವ್ಯ. ಹುಟ್ಟಿದ್ರೆ ಸಾವಿಲ್ಲ ದೇಹ ಒಂದು ವಿದ್ಯೆ ಐತೆ, ಅದನ್ನಾದ್ರೂ ಕಲಿ. ಇಲ್ಲ ಸತ್ತ ಬಳಿಕ ಪುನಃ ಹುಟ್ಟದಿರುವ ಒಂದು ವಿದ್ಯೆ ಐತೆ, ಅದನ್ನಾದ್ರೂ ಕಲಿ. ಈ ಎರಡರಲ್ಲಿ ಯಾವುದಾದ್ರೂ ಒಂದಿಡಿ. ಇದೇ ಸೃಷ್ಟಿಯೊಳಗುತ್ತಮವು. ಸಾಯುಜ್ಯದಂಗಲ್ಲ, ನೀರು ನೀರನ್ನ ಸೇರ್ಕೊಂಡಂಗೆ, ಹಾಲು ಹಾಲನ್ನೇ ಸೇರಿದಂಗೆ, ಸಾರ ಸಕ್ಕರೆ ಒಳಗೆ ಸಕ್ಕರೆ ಬೆರೆತಂತೆ, ಕ್ಷೀರದೊಳಗೆ ಕ್ಷೀರ ಬೆರೆತಂಗೆ ಬೆರೆಯೋದೈತಲ್ಲ, ಆ ಬೆರೆಯೋದ್ರಲ್ಲಿ ಎರಡೆಂಬ ಭಾವನೆನೇ ಇದೆ. ಈಗ ಕೆಂಚಾವಧೂತರು ಒಬ್ಬ ಸಾಮಾನ್ಯ ಹಳ್ಳಿಯಲ್ಲಿ ಕುರಿ ಕಾಯುವ ಒಬ್ಬ ಕೆಲಸ ಮಾಡ್ತಿದ್ರು. ಅವ್ರಿಗೆ ಸಾಮಾಜಿಕವಾಗಿ ಅವ್ರಿಗೆ ಯಾವ ಕಳಕಳಿ ಇತ್ತು ಮತ್ತು ಅವರು ಸಮಾಜದಲ್ಲಿ ಯಾವ ರೀತಿ ಬದುಕಿದ್ರು ಅನ್ನೋದನ್ನ ನಮ್ಗೆ ಸ್ವಲ್ಪ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ಮುಖ್ಯವಾದ ಪ್ರಶ್ನೆನೇ. ನೋಡಿ, ಎಲ್ಲರೂ ಹುಟ್ಟಿದಂಗೆ ಅವರು ಒಬ್ಬ ನರಮಾನವನಾಗೆ ಹುಟ್ಟಿರೋದು. ಅದೇ ಮಹಾತ್ಮರು ಹೆಂಗಾದ್ರು ಅಂತ. ಹುಟ್ಟು ತಲೆ ಅವ್ರಿಗೆ ಇದೆಲ್ಲ ಗೊತ್ತಿರ್ಲಿಲ್ಲ. ಆದ್ರೆ ತನ್ನ ಸಾಧನೆಯಿಂದ ಅವರು ಮಹಾತ್ಮರಾದ್ರು. ಸಾಧನೆ ಬಹಳ ಮುಖ್ಯ. ಆದ್ರೆ ಆ ಸಾಧನೆಯನ್ನ ಹೇಳ್ಕೊಳ್ಳೋದಕ್ಕೆ ಒಬ್ಬ ಗುರು ಬೇಕೇ ಬೇಕು. ಆ ಗುರು ಕೃಪೆಯಿಂದ ಅವರು ಸಾಧನೆ ಮಾಡಿ ಇಷ್ಟೆಲ್ಲ ಅನೇಕ ಪವಾಡಗಳನ್ನು ಮಾಡಿದ್ರು. ನಾನೀಗ ಹೆಚ್ಚಿಗೆ ಹೇಳಕ್ಕಾಗಲ್ಲ, ನನಗೇನು ನೆನಪಾಗುತ್ತೋ 2-3 ಅಷ್ಟೇ ಹೇಳಿ. ಈಗ ನೀವು ಕೆಂಚಾವಧೂತರಿಗೆ ಸಾಮಾಜಿಕ ಕಳಕಳಿ ಏನಿತ್ತು ಅಂತ ಒಂದು ಪ್ರಶ್ನೆ. 2 ಉದಾಹರಣೆ ಕೊಟ್ರೆ ಸಾಮಾಜಿಕ ಕಳಕಳಿ ಅವರಲ್ಲಿ ಹೆಂಗಿತ್ತು ಅಂತ. ಹೌದೌದು. ನೋಡಿ, ಅವರು ಬದುಕಿದ್ದೆಲ್ಲ ಬ್ರಿಟಿಷರ ಆಡಳಿತ ಇದ್ದಂತ ಕಾಲ. ಹೌದು. ಆಗ ದೇಶಕ್ಕೆ ಸ್ವತಂತ್ರನೂ ಬಂದಿಲ್ಲ, ಅನ್ನೋ ಸ್ವತಂತ್ರ ಹೋರಾಟ ನಡೀತಾ ಇತ್ತು. ಯಾವ ಸಂವಿಧಾನ ಇನ್ನೂ ಬಂದಿಲ್ಲ. ಅಥವಾ ಈ ಅಸ್ಪೃಶ್ಯತೆ ಅನ್ನೋದು ಹೇರಳವಾಗಿ ಪಾಲನೆ ಮಾಡ್ತಕ್ಕಂಥ ಕಾಲ, ಕಟ್ಟುನಿಟ್ಟಾಗಿ ಅನುಸರಣೆ ಮಾಡ್ತಕ್ಕಂಥ ಕಾಲ ಅವ್ರು ಬದುಕಿದ್ದೆಲ್ಲ. ಅಂತ ಸಂದರ್ಭದಲ್ಲಿ ಒಂದು ಸೋಷಿಯಲ್ ಕನ್ಸರ್ನ್ ಅನ್ನ ತೋರಿಸ್ತಾರೆ, ಸಾಮಾಜಿಕ ಕಳಕಳಿ. ಆಗ ಅವರು ಗುರುಗಳು ಏನ್ ಹೇಳಿದ್ರು ಅದನ್ನ ನಡೆಸ್ತಾರೆ. ಜಾತಿ ಭೇದ, ವರ್ಣ ಭೇದ, ಆಶ್ರಮ ಭೇದ ಇವ್ಯಾವು ಇರಬಾರ್ದಪ್ಪ ಅವಧೂತರಿಗೆ. ಎಲ್ಲರನ್ನೂ ಒಂದೇ ರೀತಿ ಸಕಲ ಜೀವಿಗಳಿಗೆ ಲೇಸು ಬಯಸುವವನು ಅಂತ ಬಸವಣ್ಣರು ಏನ್ ಹೇಳ್ತಾರೋ ಅದನ್ನ ಅವ್ರ ತತ್ವದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅದನ್ನ ಅಳವಡಿಸ್ಕೊಂಡು ಹೋದಾಗ ಸಹಜವಾಗಿ ಸಮಾಜದಲ್ಲಿ ಏರುಪೇರಾಗುತ್ತೆ, ವಿರೋಧಿಗಳು ಉಟ್ಕೊಳ್ತಾರೆ, ಪ್ರತಿಕಾರ ತೀರ್ಸೋರು ಉಟ್ಕೊಳ್ತಾರೆ, ದೂರು ಕೊಡೋರು ಉಟ್ಕೊಳ್ತಾರೆ, ಹಿಂಸೆ ಮಾಡೋರು ಉಟ್ಕೊಳ್ತಾರೆ. ಕೊನೆಗೆ ಅವರು ಕೆಂಚಾವಧೂತರು ಕೋರ್ಟ್ ಕಟಕಟೆ ಮೇಲೆ ನಿಲ್ಬೇಕಾದ ಪ್ರಸಂಗಗಳು ಬರ್ತವೆ. ಯಾಕೆಂದ್ರೆ ಸಮಾಜದ ಕಟ್ಟುಪಾಡುಗಳನ್ನ ಉಲ್ಲಂಘಿಸೋದು ಆ ಕಾಲಕ್ಕೆ ಅಷ್ಟು ಸುಲಭ ಆಗಿರ್ಲಿಲ್ಲ. ಹಳ್ಳಿನಲ್ಲಿ ಗೌಡ್ರು, ಪಂಚಾಯತಿ, ಶಾನ್ಭೋಗರು ಇದ್ದಿದ್ರಿಂದ ಇಂಥವೆಲ್ಲ ಬಹಳ ಸೂಕ್ಷ್ಮವಾಗಿ ನೋಡ್ತಿದ್ರು. ಆಗ ಈ ಜಾತಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದವರಿಗೆ ಬಹಿಷ್ಕಾರಗಳು ಅಂತ ಎಲ್ಲ ಕಠಿಣ ಶಿಕ್ಷೆ ಪದ್ಧತಿಗಳಿದ್ವು. ಆದರೂ ಅದನ್ನೆಲ್ಲ ನಿಭಾಯಿಸ್ಕೊಂಡು ಸಂದರ್ಭ ಬಂದಾಗ ಅವರು ಆ ಪ್ರಯತ್ನವನ್ನ ಮಾಡಿ ಜೀವನವನ್ನ ಅವರು ನಡೆಸ್ಕೊಂಡು ಹೋಗ್ತಾರೆ. ಒಂದು ಹೇಳ್ಬೇಕಂದ್ರೆ ಅವರು ಪ್ರಪ್ರಥಮವಾಗಿ ಗೌನಹಳ್ಳಿ ತೆಗೆ ಕೆಂದಗನಹಳ್ಳಿ ಅಂತ ಒಂದು ಊರು ಇರುತ್ತೆ. ಒಳ ಪಕ್ಕ ಇದೆಯಾ ಗೌನಹಳ್ಳಿ? ಬಸವನಹೊಳೆ ಪಕ್ಕ ಕೆಂದಗಾನಹಳ್ಳಿ ಅಂತ ಆ ಊರು ಈಗ ಹಾಳಾಗಿದೆ. ಅಲ್ಲಿಗೆ ಗೌರಿಬಿದನೂರು ಕಡೆಯಿಂದ ಚಲುವಾದಿಗಳು ಕೈಮಗ್ಗ ಬಟ್ಟೆ ಮಾರಾಟ ಮಾಡೋಕ್ಕೆ ಬರ್ತಾರೆ.
ಆ ಊರಲ್ಲಿ ವಾಸವಾಗಿದ್ದಾಗ ಅಲ್ಲಿ ದುಡ್ಡಿದ್ರೆ ದುಡ್ಡು ಇರ್ತಿರ್ಲಿಲ್ಲ, ಕಳ್ತನ ಆಗೋದು ಅಥವಾ ಸ್ವಲ್ಪ ಎಲ್ಲ ಉಡಾಳತನ ಆ ಊರಾಗ ಮಾಡಾರಂತೆ. ಅದಕ್ಕೆ ಆತ ಕೈಮಗ್ಗದ ಬಟ್ಟೆ ಮಾರೋದಕ್ಕೆ ಕೊಳ್ಳಾಳಿಗೆ ಬಂದಿರ್ತಾನೆ. ಆ ಕೊಳ್ಳಾಳಿಗೆ ಬಂದಂಥ ಸಂದರ್ಭದಲ್ಲಿ ಅವನ ಹೆಸರು ರಂಗಪ್ಪ ಅಂತ ಇರಬೇಕು, ಚಲವಾದಿ ರಂಗಪ್ಪ. ತಾತನವರು ಮನೆಗೆ ನೀರು ತರಕ್ಕೆ ಅಡ್ಡೆ ಮೇಲೆ ಹೋಗ್ತಾ ಇರ್ತಾರೆ. ಅವಾಗ ತುಂಬಾ ಬಾವಿ ಅಂತ ಅಲ್ಲೊಂದು ಆಲ್ಮರ ಇತ್ತು ಹಿಂದೆ ಕೋಲಾರ ಗ್ರಾಮದಲ್ಲಿ ದೂರ ಸ್ಕೂಲಿಂದ ಕೆಳಗೆ ಆಲ್ಮರ ಇತ್ತು. ಅಲ್ಲಿ ತುಂಬಾ ಬಾವಿ, ಊರಿಗೆಲ್ಲ ನೀರಿಗೆ ಅದೊಂದೇ ಸ್ಥಳ. ಅಲ್ಲಿಂದ ಮನೆ ನೀರು ತರಬೇಕು. 2 ಅಡ್ಡೆ ಮೇಲೆ ನೀರು ತರಕ್ಕೆ ಹೋಗ್ತಿರ್ತಾರೆ. ಈಗಲೂ ಕೋಲಾರ ಗ್ರಾಮ ದೇವತೆ ಐತಲ್ಲ, ಅಲ್ಲಿ ಆತ ಕೈಮಗ್ಗದ ಬಟ್ಟೆ ಇಟ್ಕೊಂಡಿರ್ತಾನೆ ಮಾರಕ್ಕೆ ವ್ಯಾಪಾರ. ಅದು ಚಲುವಾದಿ ಜನ ಮಗ್ಗ ನೇಯೋದು ಅವ್ರಿಗೆ ಅವ್ರ ಕರಗತ. ಅವ್ರು ಬಂದಾಗ ಅವರು ಬಟ್ಟೆ ತಗೋಬೇಕು, ಯಾಕೋ ಅಲ್ಲಿಗೆ ಹೋಗ್ತಾರೆ. ಆತ ಪರಿಚಯ ಆಗಿ ಯಾಕೋ ಕಣ್ಣಲ್ಲಿ ನೀರು ತಂದ್ಬಿಡ್ತಾನೆ. ಸ್ವಾಮಿ, ನನಗೆ ಕೆಂದಗಾನಹಳ್ಳಿ ಜೀವನ ಮಾಡಕ್ ಆಗ್ತಾ ಇಲ್ಲ, ನಮ್ಮದು ಮೂಲ ಆ ಕಡೆ ಗೌರಬಿದ್ನೂರ್ ಕಡೆಯವರು, ನನಗೇನಾದ್ರೂ ಆಶ್ರಯ ಬೇಕಾಗಿತ್ತು ಸ್ವಾಮಿ ಅಂದಾಗ, ಯಾಕಪ್ಪ ಏನಾಯ್ತು ಅಂತ ಅದೇನು ಹೇಳಿದ್ನೋ ನಮ್ಗದು ಗೊತ್ತಿಲ್ಲ, ಅಲ್ಲಿ ಇರಕ್ಕಾಗಲ್ಲ ಅಂತ ಅಷ್ಟು ಮಾತ್ರ. ಆಯ್ತು, ನಂದು ಕುರೇಟಿ ಐತೆ, ಕುರೇಟಿ ಪಕ್ಕದಾಗ ಜಾಗ ಐತೆ, ಅಲ್ಲಿ ಬಂದು ನೀನು ವಾಸ ಮಾಡ್ಕೊಂಡಿರಪ್ಪ ಅಂತ ಹೇಳಿದ. ಆಗ ಈಗಿನ ಕೊಳಾಳಲ್ಲಿ ಚಲುವಾದ ರೊಟ್ಟಿ ಅಂತ ಅದರಿಂದ ಊರು ಹೊರಗೆ ಚಾವಡಿಯಿಂದ ಕೆಳಗೈತಿ, ಈಗಲೂ ಚಲುವಾದ ರೊಟ್ಟಿ ಕೆಳಗನಾಗಿದ್ದಾರೆ. ಅದು ಊರ್ ದಾರಿ ಆ ಕಡೆಯಿಂದ ಈಶ್ವರನ ಗುಡಿಯಿಂದ ಹತ್ತಿ ಬರ್ತೀವಲ್ಲ, ಅಲ್ಲಿ ಚಲುವಾದ ರೊಟ್ಟಿ, ಅಲ್ಲೊಂದು ಜಾಗ ತೋರಿಸಿ ಅವನು ಸಂಸಾರ ಊರ್ತಾನ. ಸಣ್ಣದೊಂದು ಗುಡ್ಲು ಕಟ್ಕೊಂಡು ಎಂತಪ್ಪರು ಹೇಳಿದ್ದಾನೆ, ಇವ್ರ ನೆರಳಲ್ಲೇ ಬದುಕ್ತಿರ್ತಾನೆ. ಇವ್ರ ಜೊತೆಗೆ ಮೇಕೆ ಕಾಯಕ್ ಹೋಗೋದು, ಇವ್ರ ಜೊತೆಗೆ ನಡ ನುಡಿ ಎಲ್ಲ ಸ್ನೇಹಿತರಾಗ್ತಾರೆ. ಹಂಗೆ ಜೀವನ ಮಾಡ್ತಾ ಇರ್ತಾರೆ. ಒಂದೊಂದ್ ದಿವ್ಸ ಒಂದೇ ಮನೆ, ಆ ಕಾಲಕ್ಕೆ ಒಂದೇ ಮನೆ, ಚಲುವಾದಿ ಮನೆ, ರಂಗಪ್ಪನವ್ರದ್ದು, ಅಸ್ಪೃಶ್ಯರು ಅವ್ರು. ಹೌದು, ಆ ಕಾಲದ ವಿಚಾರ ಹೇಳ್ಕೊಂಡ್ರೆ ಅಸ್ಪೃಶ್ಯರು ಯಾರ ಮನೆ ಅಂಗಳದಾಗ ಹೋಗಂಗಿಲ್ಲ, ಕಾಂಪೌಂಡ್ ಒಳಕ್ ಹೋಗಂಗಿಲ್ಲ. ಆಮೇಲೆ ಅಸ್ಪೃಶ್ಯ ನೆರಳು ಲಿಂಗವಂತರ ಮೇಲೆ ಬೀಳಂಗಿಲ್ಲ, ದೇವಸ್ಥಾನದ ಒಳಗ್ ಕಾಂಪೌಂಡ್ ಒಳಕ್ ಹೋಗಂಗಿಲ್ಲ, ಹೊರಗಡೆ ನಿಂತ್ಕೋಬೇಕು. ಆಮೇಲೆ ಭಿಕ್ಷೆ ಬಿಡೋಕೆ ಏನನ್ನ ಕೇಳಕ್ ಬಂದ್ರು ಅಂಗಳದಲ್ಲೇ ದೂರ ನಿಂತ್ಕೊಂಡು ಕೂಗೋದು ಇರುತ್ತೆ. ಈ ತರ ಅದು ಅಸ್ಪೃಶ್ಯತೆಯ ನಿಯಮಗಳು ಆಗ ಪಾಲನೆ ಆಗ್ತಿರ್ತವೆ ಸಮಾಜದಲ್ಲಿ ಇದ್ದದ್ದು ನಾನು ಹೇಳೋದು. ಅಂತ ಸಮಾಜದಲ್ಲಿ ಆಗಿನ ಕಾಲದಲ್ಲಿ ಇತ್ತು. ಒಂದೇ ಒಂದು ಮನೆ ಒಂದು, ಇನ್ಯಾರು ಇರ್ಲಿಲ್ಲ ಅವನಿಗೆ ಬಂಧು ಬಳಗ. ಇವ್ರ ಆಶ್ರಯದಲ್ಲೇ ಇರ್ತಾನೆ ನೆರಳಲ್ಲಿ. ಅವತ್ತು ಅವ್ರ ಮನೆಗೆ ಅದೆಂಥದ್ದು ಪ್ಲೇಗು ಜ್ವರ ಬಂದ್ಬಿಟ್ಟು ಒಂದ್ ಮಗು, ಸುಮಾರು 12 ವರ್ಷದ ಮಗು ಇರ್ಬೇಕು, ಒಂದ್ ಹೆಣ್ಮಗು ಸತ್ತು ಹೋಗ್ಬಿಡುತ್ತೆ. ಕೆಂಚಪ್ಪನವ್ರ ಮಗಳು ಅಲ್ಲಲ್ಲ, ಚಲುವಾದಿ ರಂಗಪ್ಪನವ್ರ ಮಗಳು ಸತ್ತು ಹೋದಾಗ ನೀವು ನೆನ್ಪು ಮಾಡ್ಕೊಳ್ಳಿ, ಅವನು ಯಾರ ಅಂಗಳಕ್ಕೆ ಹೋಗಂಗಿಲ್ಲ, ಕೇಳಂಗಿಲ್ಲ, ಇನ್ಯಾರು ಪರಿಚಯನೇ ಇಲ್ಲ. ಕೆಂಚಪ್ಪ ಒಬ್ರೆ, ಯಾರನ್ನು ಕೂಗಾಕಂಗಿಲ್ಲಲ್ಲ. ಇಕ್ಕಟ್ಟಿನ ಪರಿಸ್ಥಿತಿ ಪಾಪ. ಬೆಳಿಗ್ಗೆ ಅವನು ಬೆಳ್ಕರಿಯೋದನ್ನ ಕಾದ್ಬಿಟ್ಟು ತಾತರ ಮನೆ ಹತ್ರ ಬರ್ತಾನೆ. ಒಂದ್ ಪರಿಚಯ ಆಗಿದ್ದಾರೆ, ಒಬ್ರೇ ಅಲ್ಲ, ಇವ್ರಿಗೆ ವಿಷಯ ಮುಟ್ಟಿಸ್ಬೇಕು. ಅವನ್ ಯಾಕೆ ಬರ್ತಾನಂದ್ರೆ, ಆ ಕಾಲಕ್ಕೆ ಅವನ ಮನೆಯಾಗೆ ಆರೆ ಗುದ್ಲಿ ತಟ್ಟಿ ಪುಟ್ಟಿ ಇಲ್ಲ, ಪರಿಕರಗಳಿಲ್ಲ. ಅವನ ಏನೋ ಊರಿಂದ ಬಂದಿರೋನು ವಲಸೆ, ಪರಿಕರ ಇಲ್ಲ. ಅವನಿಗೆ ಸಹಾಯಕ್ಕೆ ಅವರೇ ಜಾತಿ ಕುಲಸ್ತ್ರಿ ಯಾರು ಇಲ್ಲ, ಒಂದೇ ಮನೆ. ಒಂದೇ ಮನೆ ಕೆಂಚಪ್ಪರ ಒಂದು. ಈಗ ಇದನ್ನ ಸಮಾಧಿ ಮಾಡದಂಗೆ, ಸಂಸ್ಕಾರ ಮಾಡದಂಗೆ ಅನ್ನೋದು ಒಂದು ದೊಡ್ಡ ತಲೆನೋವಾತು, ಗೊಂದಲ. ಆಮೇಲೆ ಬೇರೆಯವ್ರ ಮನೆ ಬಾಗಿಲಿಗೆ ಹೋಗಿ ಕೇಳಂಗಿಲ್ಲಲ್ಲ. ಆಗ ನೆನಪಾದವರು ಕೆಂಚಪ್ಪ ಅವರು ಅವ್ರ ಮನೆ ಬರ್ತಾರೆ, ಚಾವಡಿ ತಗ ಬರ್ತಾರೆ. ಚಾವಡಿಯಿಂದ ಒಳಗ್ ಬರಂಗಿರ್ಲಿಲ್ಲ, ಅಲ್ಲೇ ನಿಂತ್ಕೊಳ್ತಾನೆ. ಇವರು ಒಂದ್ ಸ್ವಲ್ಪ ಅಷ್ಟೊತ್ತಿಗೆ ನೀರ್ ತರೋಣ ಅಂತ ಅಡ್ಡೆ ತಗೊಂಡು ಹೋಗ್ತಾರೆ ಅವ್ರ ಕಾಯಕ. ಅವನು ಒಂದೇ ಸರಿ ಸ್ವಾಮಿಯವ್ರು ನೋಡಿ ಕಣ್ಣೀರ್ ಹಾಕ್ಬಿಡ್ತಾನೆ. ಅದನ್ನ ಹೆಸರು ರಂಗಪ್ಪ ಏನೋ ಇದೆ. ಕಣ್ಣೀರ್ ಹಾಕಿದ್ರೆ ಏನಾಯ್ತು ಅಂದಾಗ, ಆವಾಗ ನಿಧಾನಕ್ಕೆ ಮಾತಾಡ್ಸಿದಾಗ ಹೇಳ್ತಾರೆ, ಸ್ವಾಮಿ ರಾತ್ರಿ ನನ್ನ ಮಗಳು ಹಿಂಗೆ ತೀರ್ಕೊಂಡು ಹೋಗ್ಬಿಟ್ಲು, ದೇಹ ಅಂತ್ಯ ಆಗಿತ್ತು. ಸಂಸ್ಕಾರ ಮಾಡೋದಕ್ಕೆ ನನಗೇನು ಹೊಳಿತಾ ಇಲ್ಲ, ಒಂದು ತಟ್ಟಿ ಇಲ್ಲ, ಒಂದು ಚೆಲ್ಕೆ ಇಲ್ಲ, ಗುದ್ಲಿ ಇಲ್ಲ, ನಮ್ಮನೆಗೆ ಅವ್ಯಾವೂ ಇಲ್ಲ. ಆಮೇಲೆ ಎಲ್ಲಿ ಉಣಾಕ್ತಾರೋ ಅದು ನಮ್ಗೆ ಗೊತ್ತಿಲ್ಲ, ಯಾರನ್ನು ಕರಿಯಂಗಿಲ್ಲ. ಆಮೇಲೆ ನಾನು ಒಬ್ಬನೇ ಉಣಾಕೋದು ಹೆಂಗೆ ಅಂತ ಅದೊಂದು ಪಾಪ ಗೊಂದಲ. ಇನ್ನಿದ್ದವೆಲ್ಲ ಸಣ್ಣ ಮಕ್ಕಳು ತೊಟ್ಲಾಗ ಇದ್ದಾವೆ. ನನ್ನ ಹೆಂಡತಿ ಬರೀ ತೊಟ್ಲಗಳ ನೋಡ್ಕೊಂಡ್ರೆ ಆಗುತ್ತೆ. ಮನೆ ಪರಿಸ್ಥಿತಿ ಹಿಂಗಿದೆ, ಕೇವಲ ಅದು ಹುಲ್ಲಿನ ಮನೆ, ಗುಡಿಸ್ಲು ಅಂತ ಸಂಕಷ್ಟದಾಗ ಇದ್ದೀನಿ ಅಂತ ಕಷ್ಟ ಹೇಳ್ಕೊಳ್ತಾನೆ. ಆಗ ಇವ್ರಿಗೆ ಗುರುವಿನ ನೆನಪಾಗುತ್ತೆ. ಏನೋ ಜಾತಿ ಭೇದ ಮಾಡಂಗಿಲ್ಲ, ಅದು ಮಾಡಂಗಿಲ್ಲ ಅಂತ ಹೇಳಿದ್ರಲ್ಲ, ಅದೆಲ್ಲ ನೆನಪಾಗಿ ನನಗೆ ಹಾಕಿದು, ತಡೆಯೋ ಬರ್ತೀನಿ ಅಂತೇಳಿ ಅಡ್ಡೆ ತಗೊಂಡು ಹೋಗಿ ವಾಪಸ್ ಇಟ್ಬಿಟ್ಟು
ಅಟ್ಟದ ಮೇಲಿದ್ದ ಚಲಿಕೆ ಗುದ್ಲಿ ಅವ್ರ ಮನೆಗೆ ಏನು ಪುಟ್ಟಿ ಇತ್ತೋ ಬೇಕಾದ ಸಾಮಾನು ಎಣ್ಣೆ ಬತ್ತಿ ಎಲ್ಲ ತಗೊಂಡು ಸೀದಾ ಅವನ ಮನೆ ಇರುತ್ತಲ್ಲ ಆ ಮನೆ ಒಳಕ್ಕೆ ಹೋಗ್ತಾರೆ. ಹೋಗಿ ನೋಡ್ತಾರೆ ಒಳಗೊಂದು ಶವ. ಅದನ್ನ ಆಗಿನ ಕಾಲದಾಗ ಹಳೆ ಕಂಬಳಿ ಇತ್ತಲ್ಲ ಅದ್ರಾಗೆ ಕಟ್ತಾರೆ, ಎರಡು ಕಡೆಗೂ ಕಟ್ಟಿಬಿಟ್ಟು ಚಟ್ಟ ಮಾಡಿ ಅದ್ರಾಗ ಇಟ್ಕೊಂಡು ಕರೆದ್ರೆ ಯಾರು ಬರಂಗಿಲ್ಲ. ಯಾಕಂದ್ರೆ ಅವ್ರು ಅಸ್ಪೃಶ್ಯ ಜನದ ಉತ್ತಮ ಜಾತಿಯರು ಯಾರು ಹೆಣ ಹೊತ್ಕೊಳಲ್ಲ ಅಂತ ಪರಿಸ್ಥಿತಿ. ಆಮೇಲೆ ಅವ್ರ ಮನೆಗೆ ಇನ್ನೊಬ್ಬ ಗಂಡು ಮಕ್ಳಿಲ್ಲ, ಮೂಲೆಲ್ಲ ಚಿಕ್ಕ ಮಕ್ಕಳು. ಹಾಗಾಗಿ ಅವ್ರ ತಾಯಿನೂ ಬರಂಗಿಲ್ಲ. ಅವ್ನ ಹೆಂಡತಿ ಬರ್ಬೇಕು ಅಂದ್ರೆ ಮಕ್ಳು ಅಳ್ತವೆ, ಬರಲ್ಲ. ಅಂತ ಸಂದರ್ಭದಲ್ಲಿ ಕೆಂಚಾವಧೂತರು ಹಿಂದೆ ಹೊತ್ಕೊಂಡು ಆತ ಮುಂದೆ ಹೊತ್ಕೊಂಡು ನಮ್ಮೂರ ಹತ್ರ ಕೆರೆಕೋಡಿ ಅಂತ ಐತೆ, ಅಲ್ಲಿ ಬಸ್ ಸ್ಟ್ಯಾಂಡ್ ಐತೆ, ಕೊಳಲ್ ಗ್ರಾಮದಲ್ಲಿ ಮಹಾದ್ವಾರ ಐತಲ್ಲ, ಆ ಮಹಾದ್ವಾರದ ಹತ್ರ ಒಂದು ಅವಾಗಿನ್ನ ಹಳ್ಳ ಅದೆಲ್ಲ ಆ ಹಳ್ಳದ ಒಂದು ಮಟ್ಟಿ ತೆಗೆ ಇವರೇ ಹೋಗಿ ಒಂದು ಸಮಾಧಿ ತೆಗಿತಾರೆ. ನೀವು ಗಮನಿಸ್ಬೇಕಾದ್ದು ಅವಧೂತರು ಮೂಲತಃ ಜಾತಿಯಲ್ಲಿ ಲಿಂಗಾಯತರು, ಅದನ್ನ ಹೇಳ್ಬಾರ್ದು, ಆದ್ರೆ ಪ್ರಸಂಗಕ್ಕೆ ಹೇಳ್ತಾ ಇದ್ದೀನಿ. ಲಿಂಗಾಯತರು ಅಂದ್ರೆ ಉನ್ನತ ಜಾತಿಯವರು ಅಂತ. ಉನ್ನತ ಜಾತಿಯವರಿಗೆ ಯಾರಾದರೂ ಸತ್ರೆ ಸಾವಿನ ಸುದ್ದಿಯನ್ನ ತೆಗೆದುಕೊಂಡು ಹೋಗೋರು ಅವರು ಛಲವಾದಿ ಜನ. ಅಂಥದ್ದು ಇಲ್ಲೇನಾಗಿದೆ ಅಂದ್ರೆ ಛಲವಾದಿ ಮನೆಯಲ್ಲಿ ಸತ್ರೆ ಹೆಣ ಹೋರರು ಹೆಗಲು ಕೊಟ್ಟವರು ಈ ಲಿಂಗವಂತರು. ಹೌದು, ಇದು ಅವರ ಸಾಮಾಜಿಕ ಕಾಳಜಿ ಅಂದ್ರಲ್ಲ, ಕನ್ಸರ್ನ್ ಹೆಂಗಿತ್ತು, ಹೌದು, ಹೇಗೆ ಮಿಡಿತಾ ಇದ್ರು ಕಷ್ಟದಲ್ಲಿ ಇದ್ದವರಿಗೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಹಿಂದೆ ಮುಂದೆ ಹೊತ್ಕೊಂಡು ಹೋಗಿ ಅಲ್ಲಿ ಇಬ್ಬರೇ ಒಂದು ಸಮಾಧಿ ತೋಡಿ ಅದನ್ನು ಮಣ್ಣು ಮಾಡಿ ಅಲ್ಲೇ ಅದೇ ಹಳ್ಳ ಕೆರೆಕೋಡಿ ನೀರು ಆಳದಲ್ಲೆಲ್ಲ ತೊಳ್ಕೊಂಡು ನೀರು ಮುಟ್ಟಿ ಇಬ್ರು ಮನೆಗೆ ಬರ್ತಾರೆ. ಮನೆಗೆ ಬರೋದ್ರೊಳಗಡೆ ಊರಲ್ಲಿ ಅಲ್ಲೋಲ ನೋಡಿ, ಅಸ್ಪೃಶ್ಯ ಜಾತಿಯವನು ಒಬ್ಬ ವಲಯರನ್ನ ಹೆಣವನ್ನ ಲಿಂಗವಂತನಾಗಿ ಇವನು ಹೊತ್ಕೊಂಡು ಹೋದ್ನಂತೆ. ಅವ್ರ ಸಂಬಂಧಿಕರು ಮತ್ತು ಗ್ರಾಮಸ್ಥರು ಅದೆಲ್ಲ ಚರ್ಚೆ. ಹೇಗ್ ಸಾಧ್ಯ? ಅವರು ನಮ್ಮನೆ ಸಾವು ಸುದ್ದಿ ತಗೊಂಡು ಹೋಗ್ತಾರೆ, ಇವನೇ ಆಮೇಲೆ ಒಲೆಯವ್ರ ಮನೆಗೆ ಹೋಗಿದ್ದಾನೆ. ಒಲೆಯವ್ರ ಮನೆಗೆ ಹೋಗ್ಲಿ, ಹೆಣಕ್ಕೆ ಹೆಗಲ್ ಬೇರೆ ಕೊಟ್ನಲ್ಲ ಒಂದು, ಆ ಹೆಣ ಇವನೇ ಮಣ್ಣ ಮಾಡಿದ್ನಲ್ಲ, ಮೂರನೇ ತಪ್ಪು. ಮನೆಗೆ ಪರಿಕರನೆಲ್ಲ ತಗೊಂಡೋಗಿದ್ದಾನೆ. ಇಷ್ಟೊಂದು ಸ್ಪಂದಿಸಿ ಸಹಾಯ ಮಾಡಿದಾನೆ, ಇವನಿಗೆ ನಾವು ಬಹಿಷ್ಕಾರ ಹಾಕ್ಬೇಕು ಅಂತ ಹೇಳಿ ಆಗ ಬಹಿಷ್ಕಾರ ಹಾಕ್ತಾರೆ. ನನಗೆ ಹೇಳಿದ ಮಾತು, ಒಂದು 6 ತಿಂಗಳು ಜಂಗಮರು ಯಾರು ನಮ್ಮ ಮನೆ ಒಳಕ್ಕೆ ಕಾಲಿಡಲ್ಲ. ಐನರು ಅಂತ ಇರ್ತಾರೆ ನಮಗೆಲ್ಲ ಲಿಂಗಾಯತರಿಗೆ. ನೀನು ಶಿವರಾತ್ರಿ ಆಗಲಿ ಯುಗಾದಿ ಆಗಲಿ ಅವ್ರ ಮನೆ ಒಳಗೆ ಹೋಗಿ ಕಂತೆ ಭಿಕ್ಷೆ ಮಾಡಬಾರ್ದು, ಅಥವಾ ಶಿವಪೂಜೆ ಮಾಡಬಾರ್ದು, ಹಬ್ಬ ಹರಿ ಊಟ ಮಾಡ್ಬೇಕಲ್ಲ ಮೊದಲವರು, ಪಾದ ಪೂಜೆ ಆಗ್ಬೇಕಲ್ಲ, ಹೋಗ್ಲೇಬಾರ್ದು ಅಂತ ಆದೇಶ ಆಗ್ಬಿಡುತ್ತೆ. ಅದೇ ರೀತಿ ಜಂಗಮರು ಇವ್ರ ಮನೆಗೆ ಕಾಲಿಡೋದಿಲ್ಲ, ವಿರೋಧ ಕಟ್ಕೊಂಡ್ಬಿಡ್ತಾರೆ ಇಡೀ ಊರ್ನಾಗೆ ತಾತನವರು. ಆದ್ರೂ ಅವರು ವಿಚಲಿತನಾಗಲ್ಲ, ಯಾಕಂದ್ರೆ ಅವ್ರಿಗೆ ಗುರು ಕೃಪೆ ಹಂಗಿರುತ್ತೆ, ಏನು ವಿಚಲಿತ ಆಗಲ್ಲ, ಎಲ್ಲ ಒಂದೇ. ಈ ಸಮಾಜದ ಹಂಗೆ ಇಲ್ಲ ಅವ್ರಿಗೆ, ಬಂದದ್ದೆಲ್ಲ ಬರ್ಲಿ ಆದದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಗುರುವಿಂದ ಇರ್ಲಿ ಅಂತ. ಗುರುವಿಂದ ಮೇಲೆ ಬಂದದ್ದೆಲ್ಲ ಬರ್ಲಿ ಅಂದ್ರೆ ಹಿಂಗೆ 6 ತಿಂಗಳು ಹೋಗೋದೇ ಇಲ್ಲ. ಆಗ ಅವ್ರೇನು ಅದಕ್ಕೇನು ವಿಚಲಿತನ ಆಗದೆ ತನ್ನ ಪಾಡಿಗೆ ತನ್ನ ಕೆಲಸ ಕಾಯಕ ನಡೆಸ್ಕೊಂಡು ಹೋಗ್ತಿರ್ತಾರೆ. ಅದಾದ್ಮೇಲೆ ಕೆಲವು 6-7 ತಿಂಗಳಿಗೆ ಅದೆಲ್ಲ ಹೊರಟು ಹೋಗುತ್ತೆ. ಹಾಗೆ ಒಂದು ಅಸ್ಪೃಶ್ಯ ಸಮಸ್ಯೆಯನ್ನ ಸ್ಪಂದಿಸೋ ಒಂದು ಸಂದರ್ಭ ಅವ್ರಿಗೆ ಬರುತ್ತೆ. ನೋಡಿ, ಆ ಕಾಲದಲ್ಲಿ ಕಾನೂನು ಕಟ್ಟಲಿಲ್ಲ, ಅಟ್ರಾಸಿಟಿ ಕಾನೂನು ಇಲ್ಲ, ಸಂವಿಧಾನದ ರಕ್ಷಣೆ ಪ್ರೊಟೆಕ್ಷನ್ ಇಲ್ಲ, ಸ್ವಾತಂತ್ರ್ಯ ಅಥವಾ ಈ ಸಂಘಟನೆ ದಲಿತ ಸಂಘಟನೆ ಯಾರೂ ಇಲ್ಲ. ಅವರು ಯಾರೂ ಇಲ್ದಾಗ ಅವರ ಪರವಾಗಿ ಎದೆ ಕೊಟ್ಟು ನಿಂತವರು, ಅದನ್ನ ಶವ ಸಂಸ್ಕಾರ ಮಾಡಿದವರು ಅವಧೂತರು. ಇಂಥವ್ರು ಅವಧೂತರು ಯೋಗ್ಯ ಆಗ್ತಾರೆ. ಅವಧೂತರಿಗೆ ಜಾತಿ ಇಲ್ಲ ಅನ್ನೋದಕ್ಕೆ ಇದೊಂದು ದೃಷ್ಟಾಂತ ಆಗಿ ಕಾಣುತ್ತೆ. ಅವರು ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ದಯೆ ತೋರಿಸ್ತಾ ಇದ್ರು. ದಯವೇ ಧರ್ಮದ ಮೂಲ ಅಂದ್ರೆ ಇದು. ಯಾಕಂದ್ರೆ ಯಾರು ಸಂಕಷ್ಟದಾಗಿದ್ದಾನೆ ಅವನ ಮೇಲೆತ್ತಬೇಕಾಗಿದ್ದು, ಅವನಿಗೆ ಬಲವಾಗಿ ನಿಲ್ಬೇಕಾದ್ದು ಮಹಾತ್ಮರ ಕರ್ತವ್ಯ ಅಂತ. ಅದೊಂದು ಕರ್ತವ್ಯ ಅವ್ರ ಪಾಲಿಗೆ ಬಂದಿದೆ. ಅದನ್ನ ನಿಲ್ಲಿಸಿ ಆಗಿನ ಕಾಲಕ್ಕೆ ಅಸ್ಪೃಶ್ಯತೆ ನಿವಾರಣೆಗೆ ತನ್ನ ಕೈಲಾದ ಆಧ್ಯಾತ್ಮಕದಲ್ಲೇ ಆ ಕ್ಷೇತ್ರದೊಳಗಿದ್ದು ಪ್ರಯತ್ನ ಮಾಡಿದ್ದಾರೆ. ಇಷ್ಟು ಮಾತ್ರ ನಾನು ಪರವಾಗಿ ಆ ಘಟನೆ ಅವರ ಜೀವನದಲ್ಲಿ ಒಂದು ಮೈಲಿಗಲ್ಲು. ಆಗಲೇ ಅಸ್ಪೃಶ್ಯತೆಯನ್ನು ಹೋಗ್ಲಾಡ್ಸೋದಕ್ಕೆ, ಅಂದ್ರೆ
ಅಂಬೇಡ್ಕರ್ ಇನ್ನೂ ಅವಾಗ ಹುಟ್ಟಿರ್ಲಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ಕೆಲವು ಪ್ರಯತ್ನಗಳು ಬಸವಣ್ಣವರು ಹೆಂಗೆ ಕಲ್ಯಾಣದಲ್ಲಿ ಮಾಡಿದ್ದಾರೆ ಆ ಪ್ರಯತ್ನವನ್ನು ಇವರು ಸಣ್ಣ ಮಟ್ಟದಲ್ಲೇ, ಚಿಕ್ಕ ಮಟ್ಟದಲ್ಲೇ ಸೇವಾ ಸಂಸ್ಕಾರ ಮಾಡಿ ಬಂದರು. ಅದಕ್ಕೆ ಬಂದಂಥ ಕಷ್ಟಗಳನ್ನೆಲ್ಲ ಎದುರಿಸಿ ನಿಂತರು ಅನ್ನೋದು ಅವರ ಸಾಮಾಜಿಕ ಕಳಕಳಿ. ಜಾತಿ ನಿರ್ಮೂಲನೆ ಪ್ರಯತ್ನದಲ್ಲಿ ಕಿಂಚಿತ್ತು ಒಂದು ಪ್ರಯತ್ನ ಮಾಡಿದ್ದಾರೆ ಕೆಂಚಾವಧೂತರು ಅಂತ ಹೇಳ್ಬೋದು. ಇನ್ನೊಂದು ಸರ್ವರನ್ನು ಸಮಾನವಾಗಿ ಕಾಣೋದು ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಇವರು ಒಂದ್ಸರಿ ಎರಳಿ ಮಾರ್ಗವಾಗಿ ಸಂಜೆ ವಾಪಸ್ಸು ಕುರಿಗಳನ್ನು ಮನೆಗೆ ಹೊಡ್ಕೊಂಡ್ ಬರ್ತಿರ್ತಾರೆ. ಆಗ ಅಲ್ಲಿ ಪರಿಚಯ ಆಗಿದ್ದ ಎರಳಿ ಒಬ್ಬ ಹಿರಿಯ ಯಜಮಾನ, ಅವರು ಪಾಳೆಗಾರರು, ಭಕ್ತರು, ತಾತಗೆ ವಿಶ್ವಾಸದಾಗಿದ್ದವರು, ಭಕ್ತರಿಗಿಂತ ಸ್ನೇಹಿತರು. ಪ್ರತಿನಿತ್ಯ ಭೇಟಿಯಾಗರು. ತಾತನವರನ್ನು ನೋಡಿ, ಮಕ್ಕಳು ಮರಿ ಇದಾವೆ, ನಮ್ಮ ಹೊಲದಲ್ಲಿ ಬೇಕಾದಷ್ಟು ಮಾವಿನ ಹಣ್ಣು ಇದಾವೆ, ಮಾವಿನ ಹಣ್ಣಿನ ಕಾಲ ಶಿವರಾತ್ರಿ ಇರ್ಬೇಕು, ಈ ಹಣ್ಣು ಕೊಡೋಣ, ಮಕ್ಕಳಾದ್ರೂ ತಿಂತವೆ ಊರಲ್ಲಿದ್ದಾರೆ ಅಂತೇಳಿ ಕೆಂಚಪ್ಪನವ್ರ ಮಕ್ಕಳು ಮರಿಗೆ ಸಂಸಾರಕ್ಕೆ ತಗೊಂಡು ಹೋಗ್ಲಿ ಅಂತ ಅವ್ರಿಗೆ ಒಂದು ಅಭಿಲಾಷೆ ಹುಟ್ಟೈತೆ. ಹಾಗಾಗಿ ಮರ ಹತ್ತಿ ಎಲ್ಲ ಕಿತ್ಬಿಟ್ಟು ಒಂದು ಸಣ್ಣ ಚೀಲದಕ್ಕೆ ಹಾಕಿ ಕೊಟ್ಬಿಟ್ನಂತೆ. ಸ್ವಾಮಿ ಹೆಂಗೋ ಮನೆ ಕಡೆ ಹೋಗ್ತಾ ಇದ್ರ, ಎಲ್ಲ ಊರ್ ಕಡೆ ಆಗಿದ್ವಲ್ಲ ಸಂಜೆ ಹೊತ್ತು, ಕುರಿ ದನ ಎಲ್ಲ, ಇದನ್ನ ಮನೆ ತಗೊಂಡ್ ಸ್ವಾಮಿ, ತುಂಬಾ ಮಕ್ಳದ ಮನೆಯಾಗೆ, ಮಕ್ಕಳು ಸ್ವಲ್ಪ ಹಣ್ಣು ತಿಂತವೆ ಅಂತೇಳಿ ಮಾವಿನ ಹಣ್ಣನ್ನ ಅವನು ಕೊಟ್ಟು ತಂದು ಹೆಗಲ ಮೇಲೆ ಇಟ್ನಂತೆ. ಅಲ್ಲಿಗೂ ಅವರು, ಎಲ್ಲಿ ಬಿಡಪ್ಪ, ಇಲ್ಲೇ ಯಾರಿಗಾದ್ರೂ ಕೊಡು ಅಂದ್ರಂತೆ. ಎಲ್ಲ ಸ್ವಾಮಿ ನಿಮ್ಮ ಮನೆಗೆ ತಗೊಂಡು ಹೋಗ್ರಿ, ನಿಮ್ಮ ಮಕ್ಳಿಗೆ ಕೊಡ್ರಿ ಅಂತ. ನೋಡೋಣ ಅಂದ್ರಂತೆ. ಅಷ್ಟೇ ಅವ್ರು ಏನು ಅದಕ್ಕೇನೋ ಪ್ರತಿಕ್ರಿಯೆ ಇಲ್ಲ, ನೋಡೋಣ ಅಂತ ಹೋದ್ರಂತೆ. ಆ ದಾರಿಯಲ್ಲಿ ಕೊಳಾಳ್ ಕಡೆ ಬರ್ತಾ ಬಹಳಷ್ಟು ಜನ ಆ ಕಡೆರು ಈ ಕಡೆರು ದನ ಕುರಿ ಎಲ್ಲ ಊರ್ಗ್ ಹೋಗ್ಬೇಕಲ್ಲ. ಈಶ್ವರನ ದೇವಸ್ಥಾನಕ್ ಬರೋ ಅಷ್ಟೊತ್ತಿಗೆ ಅನೇಕ ಜನ ಎದುರು ಬರೋರು, ಹುಡುಗರು, ಸಣ್ಣ ಪುಟ್ಟವೆಲ್ಲ ದೊಡ್ಡವರು. ತತ ಹೆಗಲ ಮೇಲೆ ಏನಿದೆ ಮಾವನ ಅನ್ಕಣು, ಬೇಕೇನೋ ಬಾರ ಇಲ್ಲಿ ಅಂತೇಳಿ ಹೆಗಲ ಮೇಲೆ ಏನಿದೆ ಅಂತ ಕೇಳಿದ್ರೆ ಯಾರನ್ನೂ ಬಿಟ್ಟಿಲ್ಲ, ಬಾರ ಇಲ್ಲಿ ಮಾವನ ಹಣ್ಣಿವು ಅಂತೇಳಿ ಹಣ್ಣು ಹಂಚಿದ್ರಂತೆ. ದುಗ್ಗು ಹಣ್ಣು ಹಂಚ್ಕೊಂತಲೇ ಬಂದಿದ್ದಾರೆ ಮನೆಗೆ. ಮನೆಗೆ ಬರತ್ತಿಗೆ 4 ಮಾತ್ರ ಉಳಿದ್ಬಿಟ್ಟು ಅಂತ ಚೀಲದಾಗ. ಕೇವಲ 4, ಒಂದ್ ಚೀಲ ತುಂಬ ಕಳ್ಸಿದ್ದಾರೆ. ಎಲ್ಲ ಚೀಲ ಖಾಲಿಯಾಗಿ 4 ಮಾತ್ರ ಎಲ್ಲರಿಗೂ ಹಂಚಿದ್ದಾರೆ. ಕೇಳ್ದಾರ್ಗ ಯಾರಿಗೂ ಬಿಟ್ಟಿಲ್ಲ, ಎಲ್ಲರಿಗೂ ದಾರಾಗೆಲ್ಲ ಹಂಚ್ಕೊಂತ ಬಂದ್ಬಿಟ್ಟು 4 ಉಳಿದು ಅದನ್ನ ಬಾಗಿಲ ಹತ್ರ ಹಿಂಗ್ ನಿಂತ್ಕೊಂಡು ಅವ್ರ ಮನೆಯವ್ರನ್ನ ಯಾವಾಗ್ಲೂ ಅವರು ಹುಚ್ಚಿ ಅಂತ ಕರೆಯೋರಂತೆ. ಹೆಸರು ಹುಚ್ಚಮ್ಮ, ಅವ್ರ ಸಂಗಾತಿ. ಹುಚ್ಚಿ ತಗಳೆ ನಿನ್ ಮಕ್ಳಿಗೆ ಅಂತ ಬಿಸಾಕಿದ್ರು. ಅವ್ರಿಗೆ ಎಷ್ಟದ ಒಂದು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ನನ್ ಮಕ್ಳು ಅನ್ನೋದು ಯಾಕೋ ಬಳಸಿಲ್ಲ, ನಿನ್ ಮಕ್ಳಿಗೆ ತಗಳೆ ಅಂದ್ರಂತ. ಅಜ್ಜಿ ಆಯ್ತು ಹಣ್ಣು ತಂದಿದ್ದಾರೆ ಅಂತೂ ಅಲ್ಲಿ ಇಡ್ತು. ಆಮೇಲೆ ಮಕ್ಳು ಊಟ ಆದ್ಮೇಲೆ ಸಾಯಂಕಾಲ ಒಂದೊಂದೆಲ್ಲ ಕೊಡ್ 4ಕ್ಕೆ ಅಜ್ಜಿ ಗೊತ್ತಿಲ್ಲ, ಅಜ್ಜಿಗೆ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಹೇಳು ಇಲ್ಲ, ಅಜ್ಜಿಗೂ ಇಲ್ಲ ಹಣ್ಣು. ಸರಿ, ಮಕ್ಳಿಗೆ ಮಾತ್ರ 4 ಕೊಟ್ಟಾತ ಬೆಳಿಗ್ಗೆ ಬಂದ ತಾತನ ಭೇಟಿ ಆಗಕ್ಕೆ. ತಾತವರು ಅಲ್ಲೆಲ್ಲೋ ಕುರಿಟೆಗೇನೋ ಸಗಣಿ ಹೊಡ್ಕೊಂಡು ಏನೋ ಇದ್ರಂತೆ. ಅಜ್ಜಿ ಇತ್ತಲ್ಲ ಬಂದ. ಅಜ್ಜಿ ಈತನ ಮುಖ ನೋಡ್ತಲ್ಲ, ಬಂದ ತಕ್ಷಣ ಆ ಅಜ್ಜಿ ಇವ್ರು ಕೇಳಿದ್ರಂತೆ, ಅಮ್ಮ ಅಣ್ಣವ್ರಿಗೆ ಮಾವರಿಗೆ ಅಂತಿದ್ರಂತೆ. ಮಾವರಿಗೆ ಸಂಬಂಧ ಹಣ್ಣಿನ ಚೀಲ ಕೊಟ್ಟಿದ್ದೆ, ತಂದು ಕೊಟ್ರ. ಹಣ್ಣಿನ ಚೀಲ ಅಲ್ಲಪ್ಪ, 4 ಮಾವಿನ ಹಣ್ಣು ಕಳ್ಸಿದೀಯ, ನನಗೂ ಸಹ ತಿನ್ನಕ್ಕೊಂದು ಉಳಿಲಿಲ್ಲ. ಅವ್ರು ಕೊಟ್ರೆ ಚೀಲ ನಿನಗೂ ಉಳಿಲಿಲ್ವೇ? ಅಯ್ಯೋ ದೇವ್ರು, ಒಂದ್ ಚೀಲ ಕಳ್ಸಿದ್ದೆ, ಮತ್ತೆ ಏನ್ ಮಾಡಿದ್ರು ಮಾವರು? ಹಿಂಗಾಯ್ತಲ್ಲ, ಏನಪ್ಪ ನಿಮ್ಮ ಮಾವನ್ನ ಕೇಳ್ಕ. ಒಟ್ಟು ನಮ್ಮ ಅಜ್ಜಿ ಬೇಜಾರಾಗಿ ಹೇಳ್ಬಿಡಿ. ನಮ್ಮನೆಗೆ ಬಂದಿದ್ 4, ನಾನು ತಿನ್ನೋಣ ಅಂದ್ರೆ ಒಂದಿಲ್ಲ, 4 ಹಾಕಿದ್ವು, 4 ಮಕ್ಳಿಗೆ ಹಂಚಿದ್ವಿ, ಸುಮ್ಮನೆ ಎಂತ ಕೆಲಸ ಆಯ್ತು ಅಂತ ಆತ ಕೊಟ್ಟವನು ಬೇಸರ ಪಟ್ಕೊಂಡಿದ್ದಾನೆ. ಮಾಮೂಲಿ ಇವರು ಕುರಟ್ಟಿ ಸಗಣಿ ಆಗಿ ಅದ ಒಂದ್ ಮರಿ ಹಿಡ್ಕೊಂಡು ಹಿಂಗ್ ಒಳಕ್ ಬಂದ್ರಂತೆ. ಬಂದು ಕಾಲ್ ಕೈ ತೊಳ್ಕೊಂಡು ಕೂತ್ಕೊಂಡ್ರಂತೆ. ಮವ ಮತ್ತೆ ಮಹಾನ್ ಹಣ್ಣು ಕೊಟ್ಟಿ ನಿನ್ನೆ ದಿವಸ ಮನೆಗೆ. 4 ಅಲ್ಲಪ್ಪ, ಅವಳ ಪಾಲಿಗೆ ಅವಳ ಮಕ್ಕಳ ಪಾಲಿಗೆ ಎಷ್ಟಿರ್ಬೇಕು ಅಷ್ಟು ದಕ್ಕೀತೆ, ಇನ್ ಹೆಚ್ಚಿಗೆ ಎಂಬ ದುರಾಸೆ ಅವಳಿಗೆ ಆತಕ್ಕೆ. ಎಂತ ಚಿಂತನೆ. ಅವ್ರ ಪಾಲ್ ಅವ್ರಿಗೆ ಸೇರೈತೆ, ಇನ್ಯಾರ್ಯಾರಿಗೆ ಪಾಲಿತ್ತೋ ಅದು ಅವ್ರವ್ರಿಗೆ ದಕ್ಕೈತಿ. ಇವಳಿಗೆ ಯಾಕಪ್ಪ ದುರಾಸೆ? ತನಗ್ ಸಿಕ್ಕೈತಲ್ಲ ಅಷ್ಟು ಸಾಕು, ಸಂತೋಷ ಪಡ್ಬೇಕು, ತೃಪ್ತಿ ಪಡ್ಬೇಕು. ಅಲ್ಲ ಮಾವ, ಅಕ್ಕರಿಗೂ ಒಂದು ಇಲ್ದಂಗ ಆತಂತೆ. ಅವಳ ಪುಣ್ಯ ಇಲ್ಲ, ಎಷ್ಟಿತ್ತೋ ಅಷ್ಟಾತು, 4 ಸಿಕ್ಕಿದವಳು ಅದಕ್ಕೆ ಸಂತೋಷ. ಹೌದೌದು, ದೊರೆತದ್ರಲ್ಲೇ ತೃಪ್ತಿ ಪಡು ಅಂದ್ರೆ ಸ್ವಾಮಿ. ಎಂತ ಚಿಂತನೆ. ಏನ್ ದೊರೆತೈತೋ ಅಷ್ಟರಲ್ಲೇ ತೃಪ್ತಿ ಪಡು.
ಇವಳು ದುರಾಸೆ ಇನ್ನೂ ಒಂದ್ 2 ದಿವಸ ತಿನ್ಬೇಕಾಯ್ತು ಇಟ್ಕೊಂಡು ಅಂತ ಇದ್ದಾಳೆ ದುರಾಸೆ. ನೋಡಯ್ಯ, ಇವಳಿಗೆ 4 ಮಕ್ಕಳು, ನನಗೆ ಲೋಕ ಎಲ್ಲವೂ ನನ್ನ ಮಕ್ಕಳೇ, ಲೋಕದಾಗಿರೋರೆಲ್ಲ ನನ್ನ ಮಕ್ಕಳೇ. ನಾನು ಎಲ್ಲ ನನ್ನ ಮಕ್ಕಳನ್ನ ಹೆಂಗ್ ಕಾಣ್ಬೇಕು, ಲೋಕದ ಮಕ್ಕಳನ್ನ ನಾನು ಹಂಗೆ ಕಾಣ್ಬೇಕು. ಅದರಲ್ಲಿ ನನಗೆ ಭೇದ ಭಾವ ಇಲ್ಲ, ನನಗೆ ಭೇದ ಭಾವ ಇಲ್ಲ, ಸರ್ವಗೂ ನನ್ನ ಮಕ್ಕಳ ಅನ್ನೋ ಭಾವನೆ. ಹಾಗಾಗಿ ಮಕ್ಕಳಿಗೆಲ್ಲ ನಾನು ಹಂಚ್ಕೊಂಡು ಬಂದಿದ್ದೀನಿ. ನಾನು ಕೇವಲ ನನ್ನ ಮಕ್ಕಳಿಗೆ ಮಾತ್ರ ತಂದೆ ಅಲ್ಲ, ಲೋಕವೆಲ್ಲ ನನ್ನ ಮಕ್ಕಳೇ. ಅಂದ್ರೆ ಸರ್ವಾತ್ಮ ಭಾವವನ್ನ ಅವ್ರು ತೋರಿಸ್ಕೊಂಡ್ರೆ ಆ ಮಾತಿಂದ. ಹೌದೌದು. ಇವಳು ಕೇವಲ 4 ಮಕ್ಕಳಿಗೆ ತಾಯಿ ಆಗಿದ್ದಾಳೆ. ನಾನು ಆಗಲ್ಲ, ನನಗೆ ಹಂಗಲ್ಲ, ಎಲ್ಲಾ ಲೋಕವು ನನ್ನ ಮಕ್ಕಳೇ. ಯಾವ್ಯಾವ ಕೇಳಿದ್ರು ಅವ್ರಿಗೆಲ್ಲ ಕೊಟ್ಟಿದ್ದೀನಿ, ಅವರು ಸಂತೋಷ ಪಟ್ಟಿದ್ದಾರೆ. ಇವಳ ಮಕ್ಕಳು 4 ಅವರು ಸಂತೋಷ ಪಟ್ಟಿದ್ದಾರೆ. ಏನಾಗೈತಿ ಇವಾಗ ಅಂತ ಸಮತಾ ಭಾವವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಸರ್ವಾತ್ಮ ಭಾವ. ಈಗ ನೋಡಿ, ಅವರು ಬದುಕಿದ್ದಾಗಲೇ ಸರ್ವ ಜಾತಿ ಜನರನ್ನು ಸರ್ವರನ್ನು ಕೂಡ ನನ್ನ ಮಕ್ಕಳೇ ಅಂತ ಒಂದು ಭಾವನೆ ಐತಲ್ಲ, ಒಂದೇ ಎಂಬ ಭಾವನೆ. ಒಂದೇ ಎಂಬ ಭಾವನೆಯಿಂದ ಅವತ್ತಿವರು ಎಲ್ಲರಿಗೂ ಮಾವಿನ ಹಣ್ಣು ಹಂಚಿದ್ರಿಂದ ಇವತ್ತೇನಾಗಿದೆ ಅಂತಂದ್ರೆ, ಅವ್ರ ಸಮಾಧಿ ಆದ್ಮೇಲೆ ಈಗ ಸರ್ವರು ಕೂಡ ಬಾಳೆಹಣ್ಣು ಒಂದೊಂದು ಗೊನೆ ತಂದು ಹಂಚ್ಕೊಂಡು ಹೋಗ್ತಾ ಇದ್ದಾರೆ. ಯಾರನ್ನ ಊರೆಲ್ಲ ನನ್ನ ಮಕ್ಕಳೇ ಅಂತ ಭಾವಿಸಿದ್ರಲ್ಲ ಅವತ್ತು, ಮತ್ತೆ ಈಗ ತಂದು ಹಣ್ಣು ಹಂಚಾರ ಯಾರು ಆ ಮಠದಲ್ಲಿ? ಆ ಜನನೇ. ಹೌದೌದು. ಇನ್ನು ಉಚ್ಚಜ್ಜಿ ಮಕ್ಕಳಿಗೆ ಹುಟ್ಟಿದ್ರಲ್ಲಿ 4 ಮಕ್ಕಳು, ಅವ್ರು ಯಾವಾಗನ ಹಣ್ಣು ಹಂಚುತ್ತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಅವ್ರೀಗ ಹಂಚ್ಕೊಂಡು ತಿಂತಾರೋ ಇಲ್ಲೋ ಅದು ಹೇಳಕ್ ಆಗಂಗಿಲ್ಲ. ಆದ್ರೆ ತಾತನ ಮಕ್ಳು ಇದಾರಲ್ಲ ಅವತ್ತಿಂದವ್ರು, ಅವ್ರ ಊರೆಲ್ಲರೂ ಬಂದು ಈಗ ಹಣ್ಣು ಹಂಚುತ್ತಾರೆ, ಒಂದೊಂದು ಕೊನೆ ಸಕ್ಕರೆ ಬಾಳೆಹಣ್ಣು ಹಂಚುತ್ತದ್ರಲ್ಲ. ಮತ್ತೆ ಸರ್ವಾತ್ಮ ಭಾವ ಅವತ್ತು ತೋರಿಸಿದ್ರಿಂದ ಇವತ್ತು ಅದೇ ಗುಡಿಯಲ್ಲಿ ಕಾಣ್ತಾ ಇದೆ. ಅದೇ ಭಕ್ತರು ಹಣ್ಣು ಹಂಚುತ್ತಾ ಇದಾರೆ. ಅಂದ್ರೆ ಇವ್ರ ರೂಪದಲ್ಲಿ ಈಗ ಅವ್ರು ಹಂಚಿದ್ದನ್ನ ಇವ್ರು ಹಂಚುತ್ತಾ ಇದ್ದಾರೆ. ಹಾಗೆ ಹಣ್ಣನ್ನ ಹಂಚು ತಿನ್ನುವ ಅವ್ರ ಮನೋಭಾವ ಏನಿತ್ತು ಈಗ ಮಠದಲ್ಲಿ ಅದು ಉಳ್ದೈತಲ್ಲ, ನಡೀತಾ ಇದೆ. ನೀವು ಕಾಣ್ತಾ ಇದ್ರಲ್ಲ. ಅಲ್ಲಿಗೆ ಅವರು ಊರೆಲ್ಲರನ್ನು ಒಂದೇ ಸಮನಾಗಿ ಕಂಡಿದ್ರಿಂದ ಈಗ ಊರೆಲ್ಲವೂ ಕೂಡ ದೇವಸ್ಥಾನಕ್ಕೆ ಹೋಗುತ್ತೆ, ಕೈ ಮುಗಿತದೆ, ಸ್ವಾಮಿ ದೊಡ್ಡವನು ಅಂತಾರಲ್ಲ. ಲೋಕೋಭಾವ, ಸಮತಾ ಭಾವ ಬಂತು. ಹಾಗೆ ಮಹಾತ್ಮರು ದೊಡ್ಡವರಾಗಿದ್ದಾರೆ. ಈ ರೀತಿ ಯಾರು ತತ್ವಶ ಪಾಲಿಸಿ ಅಂದ್ರೆ ಬಾಯಾಗಿ ಹೇಳದೆ ನಡತೆಯನ್ನು ಕೂಡ ಆಚಾರದಲ್ಲಿ ತಂದ್ಕೊಂಡಿದ್ದಾರೋ ಅವರು ಇಂಥವ್ರು ನಡೆನುಡಿ ಒಂದಾದವರು ಮಹಾತ್ಮರು ಅಂತ ಹೇಳ್ತಾರೆ. ಕೆಂಚಪ್ಪನವರು ಯೋಗ ಮಾಡಿದ್ರು, ರಾಜಯೋಗ ಮಾಡಿದ್ರು, ಹಠಯೋಗ ಮಾಡಿದ್ರು ಅಂತ ನೀವು ಹೇಳಿದ್ರಿ. ಅವನ್ನೆಲ್ಲ ಮಾಡ್ಬೇಕಂದ್ರೆ ಈಗ ಗುರುವಿನ ಮಾರ್ಗದರ್ಶನ ಬೇಕಾ, ಅಥವಾ ಯಾವುದನ್ನ ಗ್ರಂಥದಲ್ಲಿ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಅಥವಾ ವಿಡಿಯೋ ನೋಡಿ ಎಲ್ಲ ಹೀಗೆಲ್ಲ ಮಾಡ್ತಾರೆ, ಆ ಥರ ಮಾಡ್ಬೇಕಾ, ಏನು ಗುರುವಿನ ಮಾರ್ಗದರ್ಶನ ಬೇಕೇ ಬೇಕಾ ಅನ್ನೋದ್ರ ಬಗ್ಗೆ? ನೋಡ್ರಿ, ಬ್ರಹ್ಮ ವಿದ್ಯೆ ಅನ್ನೋದು ಅತಿ ಸುಲಭವಾಗಿ ಅಳವಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸ್ವಂತವಾಗಿ. ಅದಕ್ಕೆ ಗುರು ಮಾರ್ಗದರ್ಶನ ಬೇಕೇ ಬೇಕು. ಅಲ್ಲೊಂದು ಮಾತು ಬರುತ್ತೆ ನನಗೆ, ಮಹಾಲಿಂಗರಂಗರು ಅನುಭವ ಅಮೃತದಲ್ಲಿ ಹೇಳಿದರೆ, ಹುಟ್ಟಿದರೆ ಸಾವಿಲ್ಲದಿಗಬಲು ಬಟ್ಟೆಯನ್ನು ಸಾಧಿಸಬೇಕು. ನೋಡಪ್ಪ, ನಿನಗೆ ಗೊತ್ತಿಲ್ಲ, ಹೆಂಗೋ ಹಾಗೋ ಹೀಗೋ ಈ ಜಗತ್ನಲ್ಲಿ ಹುಟ್ಟಿದೀಯಾ. ಹುಟ್ಟಿದ ಮೇಲೆ ಸಾವಿಲ್ಲದಿಗಬಲು ಬಟ್ಟೆಯನ್ನು ಸಾಧಿಸಬೇಕು. ಬಟ್ಟೆ ಅಂದ್ರೆ ದಾರಿ, ಆ ಮಾರ್ಗವನ್ನು ಹಿಡಿದು ಚಿರಂಜೀವಿ ಆಗ್ತಕ್ಕಂಥ ಒಂದು ಮಾರ್ಗ ಇದ್ರೆ ಅದನ್ನು ಸಾಧಿಸು. ಅಥವಾ ಅದಾಗಿಲ್ಲ ಅಂದ್ರೆ, ಹುಟ್ಟಿದ್ರೆ ಸಾವಿಲ್ಲದು ಮರಣ ಇಲ್ಲದ್ದೇನ ಸಾಧಿಸೋದಾದ್ರೆ ಸಾಧಿಸು. ಇಲ್ಲ ಅದಾಗಲ್ಲ ಅಂದ್ರೆ ಸತ್ತ ಬಳಿಕ ಆದರೂ ಮತ್ತೆ ಹುಟ್ಟದೇಹ ಪಟ್ಟನ್ನಾದರೂ ಸಾಧಿಸು ಅಂತ ಮಹಾಲಿಂಗರಂಗರು ಅನುಭವ ಅಮೃತ ಹೇಳ್ತಾರೆ. ಇಲ್ಲ ಸತ್ಬಿಡ್ತೀನಿ ಅಂತ ಇಟ್ಕೋ, ಜಾತಶ್ಯಂ ಮರಣಂ ಧ್ರುವಂ ಅಂತ ಹೇಳಿದೆ. ಹಾಗಾಗಿ ಹುಟ್ಟಿದ ಮೇಲೆ ಸಾಯ್ತೀನಿ. ಅದು ಇನ್ನೊಂದಿದೆ ಉಪಾಯ ಆಧ್ಯಾತ್ಮದಲ್ಲಿ, ಬ್ರಹ್ಮವಿದ್ಯೆಯಲ್ಲಿ. ಅದೇನಪ್ಪ ಅಂದ್ರೆ, ಸತ್ರೆ ಪುನಃ ಹುಟ್ಟದ್ದು ಒಂದು ವಿದ್ಯೆ ಐತೆ. ಆ ವಿದ್ಯೆ ಏನಾದ್ರೂ ಕಲಿ. ಅಂದ್ರೆ 2 ವಿದ್ಯೆಯ ಪರಿಚಯ. ಯಾವ್ದೋ ಹುಟ್ಟಿದ್ರೆ ಸಾವಿಲ್ಲದಿಹ ಒಂದು ವಿದ್ಯೆ ಐತೆ, ಅದನ್ನಾದ್ರೂ ಕಲಿ. ಇಲ್ಲ ಸತ್ತ ಬಳಿಕ ಪುನಃ ಹುಟ್ಟದಿರುವ ಒಂದು ವಿದ್ಯೆ ಐತೆ, ಅದನ್ನಾದ್ರೂ ಕಲಿ. ಈ 2ರಲ್ಲಿ ಯಾವುದಾದ್ರೂ ಒಂದು ಇಡಿ. ಇದೇ ಸೃಷ್ಟಿಯೊಳಗುತ್ತಮವು.
ಹೊಟ್ಟೆ ಬಟ್ಟೆ ಪಾಡಿನ 10 ಹಲವು ವಿದ್ಯೆಗಳು ಕಲಿತೇನು ಫಲವೆಂದ. ಅಂದ್ರೆ ಆ ಬ್ರಹ್ಮವಿದ್ಯೆ, ಆಧ್ಯಾತ್ಮ ವಿದ್ಯೆ, ಆತ್ಮವಿದ್ಯೆ ಅಂತ ಒಂದು ಐತಲ್ಲ, ಸತ್ರೆ ಮತ್ತೆ ಹುಟ್ಟದ ಇರ್ತಕ್ಕಂಥ ಒಂದು ಐತಲ್ಲ, ಅದಕ್ಕೆ ಮುಕ್ತಿ ಅಂತ ಕರಿತೀವಿ. ಹೌದು. ಚಿರಂಜೀವಿ ಅಂದ್ರು ಮರಣ ಇಲ್ಲ ಅಂದ್ರೆ ಅದು ಮುಕ್ತಿನೇ. ಮುಕ್ತಿ. ಎರಡು ವಿದ್ಯೆನೂ ಒಂದೇ, ಅದನ್ನೇ ಆತ್ಮವಿದ್ಯೆ ಅಂತ ಕರಿತೀವಿ. ಹಿಂಗಾದ್ರೂ ಸಾಧಿಸು, ಹಂಗಾದ್ರೂ ಸಾಧಿಸು. ಹುಟ್ಟದೇ ಇಲ್ಲ ಅಂದ್ಮೇಲೆ ಮೋಕ್ಷ ಆಯ್ತು ಅಂತ ಅರ್ಥ. ಜನನ ಇಲ್ಲ ಅಂದ್ಮೇಲೆ ಮೋಕ್ಷ ಆಯ್ತು ಅಂತ ಅರ್ಥ ತಾನೆ. ಅಂತ ವಿದ್ಯೆ ಇದೆ, ಅದನ್ನು ಕಲಿರು ಅಂತ ಮಹಾಲಿಂಗರಂಗರು ಅನುಭವಾಮೃತದಲ್ಲಿ ವ್ಯಕ್ತಪಡಿಸ್ತಾರೆ. ಇನ್ನು 64 ವಿದ್ಯೆಗಳಿದಾವಲ್ಲ, ಅವು ಹೊಟ್ಟೆಪಾಡಿನ ವಿದ್ಯೆಗಳು. ಹೌದು. ಬಿಲ್ಲು ವಿದ್ಯೆ, ಈಜು ವಿದ್ಯೆ, ಅಥವಾ ಇನ್ನೊಂದು ವಿದ್ಯೆ, ಗದ, ಇವೆಲ್ಲ ಹೊಟ್ಟೆಪಾಡಿನ ವಿದ್ಯೆಗಳು 64 ಇದಾವೆ. ಆದ್ರೆ 64 ಮೀರಿದ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ ಐತಲ್ಲ, ಅದನ್ಯಾರು ಕಲಿತಾರೋ ಅವರು ಮುಕ್ತರಾಗ್ತಾರೆ ಅನ್ನೋದು ಅದರ ಸಾರಾಂಶ. ಅಂಥ ವಿದ್ಯೆ ಕಲಿಬೇಕಾದ್ರೆ ಮತ್ತೆ ಗುರು ಕಡ್ಡಾಯವಾಗಿ ಬೇಕೇ ಮಾರ್ಗದರ್ಶನ. ಗುರುವಿಲ್ದಲ್ಲೇ ನಮಗೆ ಅಕ್ಷರಗಳನ್ನು ಕಲಿಯಕ್ಕಾಗಲ್ಲ. ಈಗ ಲೌಕಿಕ ವಿದ್ಯೆಯನ್ನ ಕಲಿತೀವಿ ಅಂತ ತಿಳ್ಕೊ. ಪ್ರೈಮರಿ ಸ್ಕೂಲ್ ಹೋಗಿ ಸ್ಲೇಟ್ ಹಿಡ್ಕೊಂಡು ತಿದ್ದಸೋದಕ್ಕೆ ಒಬ್ಬ ಗುರು ಬೇಕೇ. ಆ ಗುರು ಪ್ರೈಮರಿ ಸ್ಕೂಲಾಗೆ ಸಿಗೋದಕ್ಕಿಂತ ಮುಂಚೆ ಮನೆ ಒಳಗಡೆ ತಾಯಿ ಹೇಳ್ಕೊಡ್ತಾಳಲ್ಲ, ತಾಯಿಯೇ ಮೊದಲ ಗುರು ಅಲ್ಲ. ಹಾಗಾಗಿ ಗುರುವು ನಮ್ಮ ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲ ಹಂತದಲ್ಲೂ ಇದ್ದಾರೆ. ಗುರು ಅನ್ನೋದು ಬೇಕೇ ಬೇಕು. ಹೋಟ್ಲಲ್ಲೂ ಇದ್ದಾರೆ, ಶಾಲೆಗೆ ಹೋದ್ರೆ ಪ್ರೈಮರಿಗೂ ಇದ್ದಾರೆ, ಮಾಸ್ಟರ್ ಡಿಗ್ರಿವರೆಗೂ ಇದ್ದಾರೆ. ಅದಾದ್ಮೇಲೆ ಜೀವನದಲ್ಲೇ ಗುರು ಬೇಕಾಗ್ತದೆ ಆಧ್ಯಾತ್ಮ ವಿದ್ಯೆಗೆ. ಹಿಂಗೆ ಬರೀ 64 ಲೌಕಿಕ ವಿದ್ಯೆಗಳಿಗೆ ಗುರು ಬೇಕು ಅಂದ್ಮೇಲೆ, ಹೌದೌದು, ಕೆಲವೊಬ್ಬಲ್ಲವರಿಂದ ಕಲ್ತು, ಕೆಲವೊಮ್ಮೆ ಕೇಳುತ್ತಾ ಕಲ್ತು, ಕೆಲವೊಮ್ಮೆ ಮಾಡುವರನ್ನು ಕಂಡು ಕಲ್ತು, ಹೀಗೆ ಮಾಡುತ್ತಾ ಕೇಳುತ್ತಾ ಹೇಳುತ್ತಾ ಎಲ್ಲ ವಿದ್ಯೆ ಕಲಿಬೇಕಾಗಿದೆ. ಇದು ಲೌಕಿಕ ವಿದ್ಯೆ. ಇನ್ನು ಅಲೌಕಿಕವಾದ ಪಾರಮಾರ್ಥದ ವಿದ್ಯೆ ಕಲಿಬೇಕಾದ್ರೆ ಗುರು ಬೇಡವೇ? ಗುರು ಬೇಕೇ ಬೇಕು. ಅದಕ್ಕೆ ದೃಷ್ಟಾಂತ ಕೆಂಚಜ್ಜನವರೇ. ನನಗೆ ಗುರು ಬೇಕು ಅಂತ ಅವರು ತೀವ್ರವಾದ ಹಂಬಲದಿಂದ ಕಾದು ಮನಸ್ಸು ಗುರುವಿನ ಕಡೆಗೆ ನೆಟ್ಟಿದ್ರಿಂದ ಅವ್ರು ಇರೋ ಕಡೆಗೆ ಗುರು ದೊರೀತಾನೆ. ಹಾಗಾಗಿ ಗುರು ಮೂಲಕನೇ ಏನಾದ್ರೂ ವಿದ್ಯೆಯನ್ನ ಸಾಧಿಸಬೇಕು. ಇಲ್ಲಿ ನೋಡಿ, ಇದು ದೇವಿ ಮಹಾತ್ಮೆ ಅಂತ, ಜಗನ್ಮಾತೆ ಆದಿಶಕ್ತಿ. ಇದನ್ನ ಬರೆದವರು ಚಿದಾನಂದರು, ಇವ್ರು ಅವಧೂತರು. ಇಂಥ ಚಿದಾನಂದ ಅವಧೂತರಿಗೆ ಒಬ್ಬ ಗುರು ಬೇಕಾಗಿದೆ. ಹೌದು. ಇವರು ಒಟ್ಟು 18 ಗ್ರಂಥಗಳನ್ನ ಬರೆದಿದ್ದಾರೆ. ದೇವಿ ಮಹಾತ್ಮೆ, ಜ್ಞಾನ ಸಿಂಧು, ಚಿದಾನಂದ ರಗಳೆ, ಚಿದಾನಂದ ಸವಾಯಿ, ನಾರಾಯಣಿ ಸ್ತುತಿ, ಬ್ರಹ್ಮಸ್ತೋತ್ರಮಾಲ, ಬಗಳೆ ಶತಕ, ಆಧ್ಯಾತ್ಮ ಶತಕ, ಈ 18 ಗ್ರಂಥಗಳನ್ನ ಬರೆದಿದಾರಲ್ಲ, ಇವ್ರು ಒಬ್ರು ಗುರು ಬೇಕು. ಗುರುವಿಲ್ದಲೆ ಸಾಧನೆ ಮಾಡಕ್ಕೆ ನಗರೋರ್ ಅಧಿಕಂ, ಗುರುವಿಂತ ಅಧಿಕವಾದರೂ ಯಾರಿಲ್ಲ. ಕೊನೆಗೆ ಎಲ್ಲಿಗೋಗಿ ಹೇಳುತ್ತಂದ್ರೆ ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಹೌದು. ಗುರು ಬ್ರಹ್ಮ ಆಗಿರ್ಬೋದು, ಗುರು ವಿಷ್ಣು ಆಗ್ಬೋದು, ಗುರು ಮಹೇಶ್ವರನು ಆಗಿರ್ಬೋದು. ಆದ್ರೆ ಆ 3 ಜನ ಮೀರಿದ ಪರಬ್ರಹ್ಮ ಐತಲ್ಲ, ಅದು ಈ ಗುರುವೇ ಆಗಕ್ಕೆ ಸಾಧ್ಯತೆ ಇದೆ ಅಂತ ಕೊಂಡಾಡಿದರೆ ಗುರುವಿನ ಬಗ್ಗೆ. ಗುರು ಬೇಕೇ ಬೇಕು. ಅಕಸ್ಮಾತ್ ಗುರುವಿಲ್ದಲೆ ಈಗ ನಾವೇನೋ ಯೋಗ ಪುಸ್ತಕಗಳು ಸಿಗ್ತವೆ ಅಂಗಡಿಗೆ, ಯೋಗ ಕಲಿತೀವಿ ಅಂತ ಕಲಿಬಹುದು, ಅದನ್ನ ನೋಡ್ಕೊಂಡು. ಆದ್ರೆ ಒಂದು ಎಚ್ಚರಿಕೆ ಮಾತು ಹೇಳ್ತೀನಿ, ಯಾರು ಸ್ವಯಂ ಯೋಗ ಕಲಿತೀವಿ, ಪುಸ್ತಕ ನೋಡಿ ಯೋಗ ಅಭ್ಯಾಸ ಮಾಡ್ತೀವಿ ಅಂತಾರಲ್ಲ, ಅವರು ರೇಚಕ, ಪೂರಕ, ಕುಂಭಕ ವಿದ್ಯೆಯನ್ನ, ಪ್ರಾಣಾಯಾಮವನ್ನ ಮಾಡ್ತಾರೆ. ಅವ್ರು ಅಕಸ್ಮಾತ್ ನಾವು ಸ್ವಂತ ಮಾಡ್ಕೊಂಡು ನಾವೇ ಕಲಿತೀವಿ ಸಾಕು, ಆನ್ಲೈನಲ್ಲಿ ವಿಡಿಯೋ, ಯೂಟ್ಯೂಬ್ ನೋಡಿ ಕಲಿತೀವಿ ಅಂತಂದ್ರೆ ಕಲಿಬಹುದು, ಅವಕಾಶ ಇದೆ. ಕಲ್ತ್ರಿ ಏನು ಅಪಾಯ ಅಂತ ಯೋಗ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಯೋಗ ಗುರು ಕೆಲವು ಸಾರಿ ಕುಂಭಕ ಮಾಡಿದ್ರೆ ಅದು ಬ್ರಹ್ಮರಂಧ್ರದಕ್ಕೆ ಹೋಗಿ ನಿಲ್ಲುತ್ತೆ ಅಂತ ಇಟ್ಕೊಳ್ಳೋಣ. ನಾವೇನು ಅದನ್ನ ಮಾಡಿಲ್ಲ, ಬಟ್ ಹಂಗ ಹೋಗಿ ನಿಲ್ಲುತ್ತೆ ಅಂತ ಹೇಳ್ತಾರೆ ಕುಂಭಕ. ಆಗ ವಾಯು ಆಡೋದಿಲ್ಲ ಕುಂಭಕದಲ್ಲಿ, ಅಂದ್ರೆ ಮೂಗ್ನಾಗೆ ಉಸಿರಾಡೋದಿಲ್ಲ, ಅಲ್ಲ ಸ್ಥಿರವಾಗಿ ನಿಂತ್ಬಿಡುತ್ತೆ, ಒಂದೇ ಕಡೆ ಸ್ಥಿರವಾಗಿ ನಿಂತಿರುತ್ತೆ. ಕಣ್ಣು ನೀನು ಮೇಕೆ ಎತ್ತಿದ್ರೆ ಹಂಗೆ ನಿಲ್ಲುತ್ತೆ, ಅದಕ್ಕೆ ಊರ್ಧ್ವಾಲೋಕನ ಅಂತ ಕರಿತೀವಿ. ಇಲ್ಲ ಕಣ್ಣು ಹಿಂಗೆ ಮಧ್ಯದಾಗಿದ್ರೆ ಅಲ್ಲೇ ನಿಂತಿರುತ್ತೆ, ಇಲ್ಲ ಹಿಂಗೆ ಕೆಳಕ್ಕೆ ಈ ಮೂಗಿನ ತುದಿ ನೋಡ್ತಾ ಇದ್ರೆ ಅಲ್ಲಿಗೆ ನಿಂತಿರುತ್ತೆ, ದೃಷ್ಟಿ ಹಂಗೆ ನಿಂತಿರುತ್ತೆ, ಅರ್ಧಾಡಲ್ಲ. ಅದು ಕುಂಭಕ ಆಗಿದೆ ಅನ್ನೋದಕ್ಕೆ. ಆಮೇಲೆ ಹೊರಗಳ್ದು ಏನು ಕೇಳಲ್ಲ.
ನೀನ್ ಕುಂಭಕ ಆಗಿದೆ ಅನ್ನೋದಕ್ಕೆ ಚಿದಾನಂದ ಅವರ ಚರಿತ್ರೆಯಲ್ಲೇ ಬರುತ್ತೆ. ತುಂಗಭದ್ರಾ ನದಿಯಲ್ಲಿ ಒಂದು ಬಂಡೆ ಮೇಲೆ ಅವರು ಯೋಗ ಮಾಡ್ಬೇಕಾದ್ರೆ ಮುಂದೆ ಹತ್ತಿ ಹಿಂದೆ ಕಿಳಿದ ಹಾವುಗಳೆಷ್ಟೋ, ಹಿಂದೆ ಹತ್ತಿ ಮುಂದೆ ಕಿಳಿದ ಹಾವುಗಳೆಷ್ಟೋ, ಅದ್ರ ಪರಿವೇ ಇರ್ಲಿಲ್ಲ ಅಂತ. ಅದು ಸಮಾಧಿ ಸ್ಥಿತಿ. ಕುಂಭಕ ಮಾಡಿದವರಿಗೆ ಈ ದೇಹ ಐತೆ ಅನ್ನೋದನ್ನ ಮರ್ತೋಗ್ಬಿಡ್ತಾರೆ. ಕಲ್ಲಿನ ಮಗ್ನತೆ ಆ ಮಟ್ಟಿಗೆ ಬರುತ್ತೆ. ಎಷ್ಟು ದಿನ ಆಗ ಮಂಡ್ರಗೊಬ್ಬೆ, ಹಾವು, ಚೇಳು ತುಂಗಭದ್ರಾ ಹೊಳೆಯಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೆಂಗೂ ಈ ದೇಹ ಸಿಕ್ಕಿದೆ, ಇದ್ರ ಮೇಲೆ ಇದ್ದು ಜೀವ ಉಳಿಸ್ಕೊಳ್ಳ ಆಸರೆ. ಮರಗಳ ಹೆಂಗ ಆಸರೆ ಪ್ರಾಣ ರಕ್ಷಣೆ ಮಾಡ್ಕೊಂಡು ಒಳೆ ಕೆಳಕ್ಕಿಳಿದ ಮೇಲೆ ಇವ್ರ ದೇಹ ಬಿಟ್ಟು ಇಳಿದು ಹೋಗಿದ್ದಾರೆ. ಆ 4 ತಿಂಗಳು ಉಳಿಯನೂರು ಅಂತ ಅಲ್ಲಿ ಕಂಪ್ಲೀಟ್ ಆಗೈತೆ. ಆ ಉಳಿಯನೂರು ಜನ ಯಾರೋ ಒಬ್ಬ ಪರದೇಶಿ ನದಿಯಾಗೆ ತೇಲೋಗ್ಬಿಡ್ತಾನೆ, ಮುಳುಗೋಗ್ಬಿಡ್ತಾನೆ, ಒತ್ಕೊಂಡು ಹೋಗುತ್ತೆ ಕುತೂಹಲ. ಅಲ್ಲಿ ನೋಡಿ ತಲೆ ಮೇಲೆ ಒಂದು ಹಾವು ಇಳಿತಾ ಐತೆ, ಈಗ ಮುಂದಕ್ಕೆ ಇಳಿತು, ತೊಡೆ ಮೇಲೆ ಇಳಿತು, ಪ್ರತಿದಿನ ನಿಂತೇ ಇದೆ ಅಂತ ಹೇಳಿ 50 ಅಡಿ ದೂರದಾಗ ನಿಂತು ನೋಡರಂತೆ, ಕೈ ಮುಗಿಯರಂತೆ ಸ್ವಾಮಿಯರ್ನ. ಇವ್ರು ಯಾಕಂತ ಯೋಗ ಕುಂತಿದ್ದಾರೆ, ಈ ಕಡೆ ಬರ್ಬೋದಾಯ್ತು, ಒಳೆ ಬಿಡಲ್ಲ. ಹಂಗೆ 6 ತಿಂಗಳು ತುಂಗಭದ್ರಾ ನದಿ ಹರಿತಂತ ಆ ಕಾಲಕ್ಕೆ. 6 ತಿಂಗಳವರೆಗೂ ಹಂಗೆ ಸಮಾಧಿ ಕೂತಿದ್ರು. ನಾವು ಕೆಳಕ್ಕೆ ಇಳಿದ ಮೇಲೆ ನೀರು, ಆಗ ಹಾವುಗಳು, ಹುಳುಗಳು ಅವೆಲ್ಲ ಕಲ್ಸಂದಕ್ಕೆ ಹೋದ್ಮೇಲೆ ಬಯಲಾಯ್ತಲ್ಲ. ಆಗ ಸ್ವಾಮಿಯರು ಎದ್ದು ಆ ಉಳಿಯನ್ನೂರು ಜನಗಳಿಗೆ ಮಾತಾಡಿಸ್ತಾರೆ. ಇದು ಕುಂಭಕ ಸಮಾಧಿ ಸ್ಥಿತಿ ಅಂತ. ಇದನ್ನ ಯಾಕೆ ನಾನು ಪ್ರಸ್ತಾಪ ಮಾಡಿದ್ದು ಅಂದ್ರೆ, ಅಲ್ಲ ಇವೆಲ್ಲ ಸಾಧನೆ ಮಾಡೋದು ಓದಿ ಏನು ಸಾಧನೆ ಮಾಡ್ತಾರೆ ಅವ್ರಿಗೆ ಹಿಂಗಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅಪಾಯ ಏನು ಅಂತ ಎಚ್ಚರಿಕೆಗಾಗಿ ಯೋಗ ಮಾಡ್ಬೇಕಾದ್ರೆ ಗುರು ಮಗ್ಲಾಗೆ ಇರಬೇಕು. ಕಾರಣ ಇಷ್ಟೇನೆ, ಯಾವಾಗ ಕುಂಭಕದಲ್ಲಿ ಹೋಗಿ ವಾಯು ನಿಂತು ಬಿಡುತ್ತೋ, ನಾನು ಸಮಾಧಿ ಹೊರ ಪ್ರಪಂಚಕ್ಕೆ ಬರಬೇಕು ಅಂದಾಗ ಅದು ಈ 2 ನಾಡಿ, ಸೆಂಟ್ರಿಗೆ ಒಂದು ನಾಡಿ ಇರುತ್ತಲ್ಲ, ಸುಸುಮ್ನ ನಾಡಿ, ಹೋದ ಮಾರ್ಗದಲ್ಲೇ ವಾಪಸ್ ಇಳಿದ್ರೆ ಅವನ ಬುದ್ಧಿ ಜ್ಞಾನ ಹಳೇದು ಹೆಂಗಿರುತ್ತೋ ಹಂಗಿರುತ್ತೆ. ಹೋದ ಮಾರ್ಗ ಬಿಟ್ಟು ನಾಡಿ ಚೇಂಜ್ ಆಗಿ ಈ ನಾಡಿ, ಇಲ್ಲಿ ನಾಡಿ ಇದೆ, ಇಲ್ಲಿ ನಾಡಿ ಇದೆ, ಇಲ್ಲಿ ಎಲ್ಲ ನಾಡಿ ಇದೆ, ಅದು ನಾಡಿ ಚೇಂಜ್ ಆಗಿ ವಾಯು ಬೇರೆ ನಾಡಕ್ಕೆ ಹೋದ್ರೆ, ಇಳಿದು ಬಂದ್ಬಿಟ್ರೆ ಆವಾಗ ಅವರು ಸೆಮಿಕ್ರಾಕ್ ಆಗೋದು, ಹುಚ್ಚ ಆಗೋದು, ಆಮೇಲೆ ಹಳೆ ನೆನಪು ಕಣ್ಣೇ ಹೋಗ್ಬಿಡೋದು, ಹಳೆ ನೆನಪಿಲ್ದಂಗಿರೋದು, ಈ ಕಿವಿ ಹೋಗೋದು, ಕಣ್ಣು ಹೋಗೋದು, ಅಥವಾ ಪಾರ್ಸಿ ಇವೆಲ್ಲ ಆಗ್ತಾವ ನೋಡಿ. ಈ ಕುಂಭಕದಲ್ಲಿ ನಿಂತಂತ ವಾಯು ವಾಪಸ್ಸು ಬರುವಾಗ ಹೋದ ನಾಡಿಯಲ್ಲೆಲ್ಲ ತುಂಬ್ಕೊಂಬರ್ಬೇಕದು. ಹೋದ ನಾಡಿಗೆ ವಾಪಸ್ ಬರ್ಲಿಲ್ಲ, ನಾಡಿ ಚೇಂಜ್ ಮಾಡ್ತು ಅಂತಂದ್ರೆ ಅವನಿಗೆ ಅಪಾಯ ಆಗುತ್ತೆ. ಶರೀರದಲ್ಲಿ ಪುನಃ ಜನನಾದಂಗೆ ಶರೀರದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಕಣ್ಣು ಹೋಗ್ಬೋದು, ಕಿವಿ ಹೋಗ್ಬೋದು, ಅಥವಾ ದೇಹದ ಕೆಲವು ಭಾಗ ಸ್ಪರ್ಶನೇ ಇಲ್ದಂಗೆ ಆಗ್ಬೋದು, ಹಳೆ ನೆನಪೆಲ್ಲ ಹಾರೋಗ್ಬೋದು. ಈ ತರ ಅಪಾಯ ಇದೆ. ಹಾಗಾಗಿ ಈ ಶಾಸ್ತ್ರ ಯೂಟ್ಯೂಬ್ ನೋಡ್ಕೊಂಡು ಯೋಗ ಮಾಡೋದು ನನಗೆ ಸೂಕ್ತ ಅಲ್ಲ. ಬೇರೆಯವರು ಪ್ರಯತ್ನ ಮಾಡ್ಲಿ, ನಾನೇನು ಬೇಡ ಅನ್ನಲ್ಲ, ಆದ್ರೆ ಎಚ್ಚರಿಕೆ ಇರಬೇಕು. ಹಂಗಾಗಿ ಯೋಗವನ್ನ ಯಾವಾಗ್ಲೂ ಗುರು ಇದ್ದೇ ಮಾಡ್ಬೇಕು. ಅದಕ್ಕೆ ಒಂದು ಉದಾಹರಣೆ, ನನಗೆ ಯೋಗದಲ್ಲಿ ನಾನು ಭದ್ರಾವತಿಯಲ್ಲಿ ನೋಡಿದ್ದು, ಯಾರೋ ಐಮಂಗ್ಳೂರು ಕೃಷ್ಣಪ್ಪ ಅಂತ ಕರ್ಕೊಂಡು ಹೋಗಿದ್ರು. ಅವರು ಯೋಗ ಮಾಡೋರು, ಬಹಳ ಅಭ್ಯಾಸ ಮಾಡಿದ್ರು, ಯೋಗಪಟ್ರು. ನಾವು ನಿಂತಂಗೆ ನಮ್ಗೆ ಅವರೆಲ್ಲ ಸ್ನಾನ ಮಾಡಿ ಧ್ಯಾನಕ್ಕೆ ಕೂತ್ಕೊಂಡ್ರಲ್ಲ, ಧ್ಯಾನಕ್ಕೆ ಕೂತಾಗ ನೆಲ ಬಿಟ್ಟು 3 ಅಡಿ ಎದ್ಬಿಟ್ರು ಅವರು. ಐಮಂಗಲದಲ್ಲಿ ಕೃಷ್ಣಪ್ಪ ಅಂತ ಟೈಲರು, ಅವ್ರು ಕರ್ಕೊಂಡೋಗಿ ತೋರಿಸಿದ್ದು. 3 ಅಡಿ, ಈ ದೇಹ 50 kg ಇರ್ಬೋದು. ಕುಂಭಕ ಯೋಗ ಮಾಡಿದ ತಕ್ಷಣ ಕ್ರಮೇಣವಾಗಿ ಮೇಲಕ್ಕೆ ಎದ್ದೇಳುತ್ತೆ. ಗೋಡೆ ಆಸರೆ ಬೇಡ, ಕೆಳಗೆ ಭೂಮಿಯ ಆಸರೆ ಬೇಡ. ಈ ಒಂಥರ ರಬ್ಬರ್ ಪೀಪಿ ಇದ್ದಂಗೆ, ಗಾಳಿ ಊದಿ ಇದನ್ನ ಇಲ್ಲಿ ಕಟ್ಬಿಟ್ಟು ಬಿಟ್ರೆ ಹೆಂಗೆ ಹೋಗ್ಬಿಡುತ್ತೋ ಗಾಳಿಯಲ್ಲೇ ನಿಂತಾಗೆ, ಹಂಗೆ ಪೀಪಿ ಇದ್ದಂಗೆ ಗಾಳಿಯಲ್ಲೇ ನಿಂತಿದ್ರು. ಆಮೇಲೆ ಕ್ರಮೇಣ ಕೆಳಕ್ಕೆ ಇಳಿದ್ರು. ಅದಕ್ಕೆ ಅದು ಯೋಗದಲ್ಲಿ ಸಾಧ್ಯತೆ ಇದೆ. ಅಂದ್ರೆ ಅಂತರಾಟದಲ್ಲೇ ನಿಲ್ಬಹುದು. ಒಂದು ನಾವು ನೋಡಿ, ಯೋಗದಿಂದ ಏನ್ ಬೇಕಾದ್ರೆ ಸಾಧನೆ ಇದೆ. ಆಮೇಲೆ ಯೋಗ ಮಾಡಿದವರು ಮುಂದೆ ಸಾಧನೆ ಮುಂದುವರಿಸಿದ್ದೆ ಆದ್ರೆ, ಅಮಾಸೆ ಕತ್ತಲ್ಲಿ ಒಂದು ಗವಿನೋ ಒಂದು ಕತ್ಲು ಕೋಣೆಯಲ್ಲಿ ಕುಣಿಸಿ, ಇದು ಯಾವ್ದ ಜ್ಞಾನ ಸಿಂಧು ಅಂತ ಪುಸ್ತಕ ಕೊಟ್ರೆ 68ನೇ ಪೇಜ್ ಹಂಗೆ ಓದ್ತಾನೆ ಕತ್ಲಾಗೆ. ಅದು ಯೋಗ ಸಿದ್ಧಿ ಆ ಪುಟ. ಅಥವಾ ಅವನಿಗೆ ಯೋಗ ಸಿದ್ಧಿ ಆಗೈತೆ ಅಂತಂದ್ರೆ, ಅಂತ ಮಹಾತ್ಮರು ನೀವು ಭೇಟಿ ಆದ್ರೆ, ಸಿಕ್ಕರೆ, ಮಾತಾಡ್ಸಿದ್ರೆ, ನಂದೊಂದು ಬೆಂಡೋಲೆ ಕಳೆದೋಗಿದೆ ಅಂದ್ರೆ 1 ಯೋಜನ ಸುತ್ತ ಅದು ಎಲ್ಲಿ ಬಿದ್ದಿರುತ್ತೋ, ತಿಪ್ಪೆಗೋ ದಾರೆಗೋ, ಅದು ಅವನ ಕಣ್ಣಿಗೆ ಗೋಚರ ಆಗುತ್ತೆ.
ಎಷ್ಟು ಶಕ್ತಿ ಅಂದ್ರೆ ಯೋಗ ಸಾಧನೆ. ಯೋಗ ಸಿದ್ಧಿ ಆಗೈತೆ ಅಂತ ಗುರುತೊಚ್ಚೋದು ಹೆಂಗೆ ಯೋಗಿಗಳನ್ನ ಅಂತಂದ್ರೆ, ಒಂದು ಯೋಜನೆ ಅಂತಂದ್ರೆ 6 ಮೈಲಿ ಅಥವಾ 12 ಮೈಲಿ ಅಂತ ಹೇಳ್ತಾರೆ. ಅಷ್ಟು ದೂರದಾಗ ಅದು ವಸ್ತು ಎಲ್ಲಾದ್ರೂ ಬಿದ್ದಿದ್ರೆ ಅಥವಾ ಒಂದು ಹಸು ಕಳೆದೋಗಿದ್ರೆ, ಎಮ್ಮೆ ಕಳೆದೋಗಿದ್ರೆ ಅಂತ ಮಹಾತ್ಮನ್ ಕೇಳಿದ್ರೆ, ಇಂಥ ಅಲ್ಲಿ ಮರಕ್ಕೆ ಕಟ್ಟಾಕಿದ್ರೆ, ಇಂಥ ಮನೆ ಮುಂದೆ ನಿಂತೈತೆ ಹಸು, ಹೋಗ್ರಿ ಕಳೆದ ಸಿಗುತ್ತೆ. ಅವರ ಮಾತನಾಡಲ್ಲ ಯೋಗದ ಮಹಿಮೆಯಿಂದಲೇ ಯೋಗದ ಈ ಸಾಧನೆ ಸಿದ್ಧಿಯಿಂದ ಬಲದಿಂದ ಹೇಳ್ತಾರೆ. ಅಥವಾ ವಸ್ತು ಕಳೆದಿದ್ರೆ ಅದನ್ನು ಹೇಳ್ತಾರೆ, ಓಲೆ ಬೆಂಡಲ್ಲಿ ಎಲ್ಲ ಕಳೆದಿರೋದು ಅವ್ರಿಗೆ. ಆಮೇಲೆ ಕತ್ಲಾಗ ಕೂತ್ರು ಅವ್ರಿಗೇನು ಲೈಟ್ ಬೇಕಾಗಿಲ್ಲ, ಹಂಗೆ ಓದ್ತಾರೆ. ಅಂದ್ರೆ ಇವೆಲ್ಲ ಯೋಗ ಸಿದ್ಧಿಗಳು. ಇಂತಿಂಥ ಸಿದ್ಧಿಗಳು ನಿಮಗೆ ಆಗಬೇಕು ಅಂತಂದ್ರೆ ಗುರು. ಆಮೇಲೆ ಕೆಲವರು ಜಲಸ್ತಂಭನ ಅಂತ ಮಾಡ್ತಾರೆ. ಅಂದ್ರೆ ಒಂದು ನೀರಿನ ವರ್ಕದೇಪುರದ ಹೊಂಡ ಐತಲ್ಲ, ಅದ್ರ ಮೇಲೆ ಪದ್ಮಾಸನ ಹಾಕಿ ನೀರಿನ ಮೇಲೆ ಕೂತ್ಕೊಳ್ತಾರೆ. ಹೌದು. ಹೌದಾ? ಚಿದಾನಂದ ಅವಧೂತರು ಕೂಡ ತುಪ್ಪ ತರಗು ಅಂದಾಗ ಅಯೋಧ್ಯೆಯಿಂದ ಕಂಪ್ಲಿಗೆ ನೀರಿನ ಮೇಲೆ ನಡ್ಕೊಂಡು ಹೋಗ್ಬಿಡ್ತಾರೆ. ಅವೆಲ್ಲ ನಮಗೆ ಬರಲ್ಲ, ಅವೆಲ್ಲ ಯೋಗ ಸಿದ್ಧಿಯಿಂದ ಬರ್ತಕ್ಕಂಥವು. ಇಂಥ ಸಿದ್ಧಿ ಬರ್ಬೇಕಾದ್ರೆ ಪ್ರಾಣ ಅಪಾಯ ಆಗಬಾರ್ದು ಅಂದ್ರೆ ಗುರು ಮಾರ್ಗದರ್ಶನದಲ್ಲಿ ಆ ವಿದ್ಯೆಯನ್ನ ನೀ ಕಲಿಬೇಕು. ಪ್ರಾಣಾಯಾಮ ಇಲ್ಲ, ಪ್ರಾಣಾಯಾಮ ಮಾಡ್ಬೇಕು ಅಂದ್ರೆ ತೊಂದ್ರೆ ಆದ್ರೆ ಪ್ರಾಣನೇ ಹೋಗೋದು ಆ ಸಂದರ್ಭ ಇದೆ. ಅಂದ್ರೆ ನನಗೆ ಗೊತ್ತಿರಂಗೆ ಕೆಲವರು ಯೋಗ ಮಾಡ್ತಾ ಕಣ್ಣು ಹೋಗಿದ್ದಾವೆ, ಕೆಲವರಿಗೆ ಕ್ರಾಕ್ ಹುಚ್ಚುತನ ಬಂದಿದೆ, ಸೆಮೆ ಆಗಿದ್ದಾರೆ. ಅಂದ್ರೆ ಗುರುವಿನ ಮಾರ್ಗದರ್ಶನದಿಂದ. ಯಾಕೆ ಅಂತಂದ್ರೆ ಅಂಥ ಕುಂಭಕ್ಕೆ ಹೋಗಿ ಒಂದ್ 3 ದಿವಸ ಅದು ಸಮಾಧಿ ಇಳಿಲಿಲ್ಲ ಅಂತಂದ್ರೆ, ಅಂದ್ರೆ ಲೋಕಕ್ಕೆ ಬರ್ಲಿಲ್ಲ ಅವರು ಅಂದ್ರೆ, ಈ ಗುರುಗಳು ಮಗ್ಲಾಗಿದ್ರೆ ಅವನ್ ನೋಡಿ ಈಗ ಅವನು ಎಲ್ಲಿದ್ದಾನೆ, ಯಾವ ಚಕ್ರದಾಗಿದ್ದಾನೆ, ಅವನನ್ನ ಪ್ರಪಂಚಕ್ಕೆ ವಾಪಸ್ ತರೋದು ಹೆಂಗೆ ಅನ್ನೋ ವಿದ್ಯೆ ಅವ್ರು ಬಲ್ಲವ್ ಗುರುಗಳು. ಅವ್ರು ನಿನ್ನ ವಾಪಸ್ ತರ್ತಾರೆ ಹಂಗೇನಾದ್ರೂ ಅಪಾಯ ಆದ್ರೆ. ಅವ್ರು ಇಲ್ದಂಗೆ ನಾನೇ ಏಕ ಮಾಡ್ಕೊಳ್ತೀನಿ ಅಂದ್ರೆ ಹೋದ್ರೆ ವಾಪಸ್ ಬರೋದು ಹೆಂಗೆ? ಹೌದೌದು. ಎಲ್ಲ ಸಂದರ್ಭಗಳಲ್ಲಿ ಇದನ್ನ ಯೋಚಿಸಿ ಗುರು ಮಾರ್ಗದರ್ಶನ, ಗುರು ಸಮೀಪದಲ್ಲಿದ್ದೇ ಕಲಿಯೋದು. ಪ್ರತಿನಿತ್ಯ ಗುರು ಸಮೀಪದಲ್ಲಿದ್ದೇ ಆ ಯೋಗ ತಂತ್ರಗಳನ್ನ ನಾವು ರೂಢಿಸ್ಕೋಬೇಕು. ಅದು ಒಂದೇ ದಿನಕ್ಕೆ. ಈಗ ನೋಡಿ, ಹಠಯೋಗ ಒಂದನ್ನೇ ಚಿದಾನಂದರು 1 ವರ್ಷ ಮಾಡಿದ್ದಾರೆ. ಆ ಸ್ಥಳ ಅಲ್ಲಿದೆ, ಅಯೋಧ್ಯೆ ತುಂಗಭದ್ರಾ ನದಿದೆ. ರಾಜಯೋಗ ಅನ್ನೋದನ್ನ ಶಂಭು ದೇವರ ಗುಡಿನಲ್ಲಿ ಕಂಪ್ಲಿ ಹತ್ರ ಆ ಸ್ಥಳ ಈಗಲೂ ಇದೆ, ಅಲ್ಲಿ ಮಾಡಿದ್ದಾರೆ ಅವರು. ಆಮೇಲೆ ನಿಮಗೆ ಹೇಳ್ಬೇಕು ಅಂದ್ರೆ ಚಿದಾನಂದ ಅವಧೂತರು ಎಂಥದ್ದು ತೆಲಂಗಾಣ ಅಲ್ಲೆಲ್ಲೋ ಒಂದು ತಿಪ್ಪೆ ಮೇಲೆ ಮಲಗಿರ್ತಾರೆ 3 ತಿಂಗಳು, 2 ತಿಂಗಳು 3 ತಿಂಗಳು ತಿಪ್ಪೆ ಮೇಲೆ ಸಮಾಧಿ ಸ್ಥಿತಿ. ಆಮೇಲೆ ಕುರಿ ಮೇಕೆ ಕಾಯ ಹುಡುಗರು ಯಾವನೋ ಇಲ್ಲಿ ಬಿತ್ಕೊಂಡಿದ್ದಾನೆ ಅಂತ ಅವ್ರು ಲಂಗೋಟಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದ್ರ ಪರವಿಲ್ಲ. ಅಷ್ಟೇ ಅಲ್ಲ, ಮಾರನೇ ದಿವಸ ಅವ್ರು ಬಂದವರು ಸಗಣಿ ನೀರೆಲ್ಲ ತಂದ್ಬಿಡ್ತಾರೆ. ಅವನ್ ಕಣ್ಣು ಕಿವಿಗೆ ಸಗಣಿ ಕಕ್ಕಸು ಎಲ್ಲ ಮೆತ್ತು ಬಿಡ್ತಾರೆ. ಹಿಂಗಾದ್ರೂ ಎದ್ದಾಳ್ತಾನೆ ಏನೋ, ಇವನು ಯಾವನು ಬರೆಮಯ ಮಲಗಿದ್ದಾನೆ ಅಂತ. ಮೇಕೆಕಾಯ ಹುಡುಗರು ಪಾಪ ಅವ್ರಿಗೇನು ಗೊತ್ತಿಲ್ಲ, ಓದ್ಯಾರಲ್ಲ ಇದು ಯೋಗ ಸಮಾಧಿ ಅಂತ ಅವ್ರಿಗೆ ಗೊತ್ತಿಲ್ಲ. ಇವರು ಸಮಾಧಿಗೆ ಹೋಗಿದ್ದಾರೆ ತಿಪ್ಪೆ ಮೇಲೆ, 2 ತಿಂಗಳಿಂದ ಇದ್ದಾರೆ. ಸರಿ, ಆಮೇಲೆ ಅವರು ಸಗಣಿ ಕಕ್ಕಸು ಎಲ್ಲ ಹೋಯ್ತು. ಕೆಲವು ಹುಡುಗರು ಚಡ್ಡಿ ಬಿಟ್ಬಿಟ್ಟು ಮೂಗಿಗೆ ಉಚ್ಚ ಹೋಯ್ತಾರೆ, ಕಣ್ಣಿಗೆ ಉಚ್ಚ ಹೋಯ್ತಾರೆ, ಬಾಯಕ್ಕೆಲ್ಲ ಕಕ್ಕಸ್ ತುಂಬ್ತಾರೆ, ಕಿವಿಗೆಲ್ಲ ಕಕ್ಕಸ್ ತುಂಬ್ತಾರೆ. ಆ ದಾರಿಯಲ್ಲಿ ಯಾರೋ ಬರ್ತಿದ್ರಲ್ಲ ಹಿರಿಯರು, ಯಜಮಾನ್ರು, ಊರ್ನವರು, ಹುಡುಗ್ರ ಏನು ಮಾಡ್ತಿರಲ್ಲ, ಕಡ್ಡಿ ಇಡ್ತೀರಾ, ಉಚ್ಚ ಹೋಯ್ತೀರಾ, ಕಕ್ಕಸ್ತೀರ, ಯಾರಿಗೆ ಏನಾಗಿದೆ ಅಂತ. ಆಗ ಅಲ್ಲಿನ ಗ್ರಾಮ ಪ್ರಮುಖರಿಗೆ ವಿಷಯ ಮುಟ್ಟಿ ಅವರು ಮಹಾರಾಜರಿಗೆ ತಿಳಿಸ್ತಾರೆ. ಮಹಾರಾಜರ ಹತ್ರ ಯಾರೋ ಹಳೆ ಕಾಲದ ವೈದ್ಯರಿದ್ರಂತೆ, ನಾಡಿ ವೈದ್ಯರು, ನೋಡಪ್ಪ ತಿಪ್ಪಿ ಮೇಲೆ ಯಾರೋ ಯೋಗಿ ಇದಾನಂತೆ, ಅದೇನು ಹುಡುಗರು ಗಲಾಟೆ ಅಂತೆ ಕಕ್ಕ. ಇಲ್ಲಿಗೆ ನೀವು ಅಂದ್ಕೋಬಹುದು, ನಮಗೆ ಜಾಗ್ರತ್ ಕಾಲದಾಗಿದ್ದಾಗ ಒಂಚೂರು ಏನಾದ್ರೂ ಮಸಿ ಹತ್ತಿದ್ರೆ ನಾವು ಕೊಡಕ್ಕೆ. ಹೌದು. ಆದ್ರೆ ಚಿದಾನಂದ್ರ ಸಮಾಧಿ ಸ್ಥಿತಿ ಎಂತದಂದ್ರೆ ತನ್ನ ಮೈ ತುಂಬ ಕಕ್ಕಸ್ ಹಚ್ಚಿದ್ದಾರೆ, ಸಗಣಿ ಹಚ್ಚಿದ್ದಾರೆ, ಮೂಗನಾಗೆಲ್ಲ ಉಚ್ಚ ಹೋಯ್ತಾ ಇದ್ದಾರೆ, ಚಡ್ಡಿ ಇದ್ದಾಗ ತೆಗೆದು ದಿಗಂಬರನ ಮಾಡಿದ್ದಾರೆ. ಯಾವ ಪ್ರಜ್ಞೆನೂ ಬಂದಿಲ್ಲಲ್ಲ, ಮತ್ತೆ ಅವುಗಳನ್ನೆಲ್ಲ ಅವರು ಮುಚ್ಕೋಬೇಕು ಅಂತ ಅನ್ಸೇ ಇಲ್ಲಲ್ಲ. ಅದು ನಿಜವಾದ ಸಮಾಧಿ ಸ್ಥಿತಿ ಅವ್ರಿಗೆ. ಮತ್ತೆ ಅವ್ರ ಸಮಾಧಿಯಿಂದ ಅವರು ನಾಡಿ ವೈದ್ಯರು ಬಂದು, ಸ್ವಾಮಿ ಇದು ಸನ್ನಿಪಾತ ಅಲ್ಲ, ಜ್ವರ ಅಲ್ಲ, ಇದು ಯಾತ್ವ ಅಲ್ಲ, ಇದು ಸಮಾಧಿ ಯೋಗ ಮಾಡಿದ್ದಾರೆ ಅಂತಂದಾಗ, ಓಹೋ ಮಹಾಪುರುಷ ಅಂತೇಳಿ ಅವಾಗ ಪಲ್ಲಕ್ಕಿ ತಗೊಂಡ್ಬಿಡ್ತಾರೆ ರಾಜರು. ಹೌದು, ಕೊನೆಯ ಯೋಗನೇ ಸಮಾಧಿ. ಪಲ್ಲಕ್ಕಿ ತಗೊಂಬಂದು ಅದನ್ನು ಕುಣಿಸ್ಕೊಂಡು ಹೋಗಿ, ನೋಡಿ ನೀವು ಅಲ್ಲಿ ಮನೆಗೆ ಹೋಗಿ ಅವರು ಸ್ನಾನ ಮಾಡಿಸಿ, ಮಹಾರಾಣಿ ಮಹಾರಾಜ ಏನು ಕಸ್ತೂರಿ ಗಂಧದೆಣ್ಣೆಯಿಂದ ಸ್ನಾನ ಮಾಡಿಸಿ, ಬೆಳ್ಳಿ ಪಾದಕ್ಕೆ ಅವ್ರಿಗೆ ಹಾಕಿ, ರತ್ನಗಂಬಳಿ ಮೈ ಮೇಲೆ ಹಾಕಿ,
ರಾಜ ಕೆಳ ಕುತ್ಕೊಂಡು ಸ್ವಾಮಿಯನ್ನ ಸಿಂಹಾಸನದ ಮೇಲೆ ಕುಂಡಿಸ್ತಾನೆ. ಇದರ ಅರ್ಥ ಏನು? 5 ನಿಮಿಷದ ಕೆಳಗೆ ತಿಪ್ಪೆ, ಕಕ್ಕಸು, ಸಗಣಿ. ಹೌದು. 5 ನಿಮಿಷದ ನಂತರ ಪಲ್ಲಕ್ಕಿ, ಉಪ್ಪರಿಗೆ, ಮಹಲು, ಸಿಂಹಾಸನ, ರಾಜನ ಸಿಂಹಾಸನದಲ್ಲಿ ರಾಜರಾಣಿ ಪಾದದ ಕೆಳಗೆ ಕೂತಿದ್ದಾರೆ. ಭಗವಂತ ಲೀಲೆ ಹೆಂಗಿದೆ ಅನ್ನೋದನ್ನ ಇಷ್ಟು ಯೋಚನೆ ಮಾಡಿ. ಹೌದು. ಹಾಗೆ ಏನು ಈ ಸುತ್ತಮುತ್ತಲಿನ ಜನ ಅಜಪಾಲ, ಕುರಿಕಾಯನು, ದನಕಾಯನು ಅಂತ ಅವತ್ತೆಲ್ಲ ಗುರು ಭೇಟಿಯಾದಾಗ ನಕ್ಕಿದ್ರು, ಅವ್ರಿಗೆ ಯಾರಿಗೂ ಗ್ರಂಥಗಳು ಸಿಗಲೇ ಇಲ್ಲ. ಸ್ವಾಮಿಯರೊಬ್ಬರೇ ಅಲ್ಲಿ ಹೋಗಿ ಸಮಾಧಿ ಮೇಲೆ ಜೋಳ ಕೈ ಬಿಟ್ಟಾಗ ಅವು ಹರಳಾಗಿ ಇವಾಗ ತಾತನ ಮನೆಗೆ ಆ ಗ್ರಂಥಗಳು ರುದ್ರಾವಧೂತರಿಗೆ ಲಭ್ಯ ಆಯಿತು. ತಂಬೂರಿ, ಬೆತ್ತ, ರುದ್ರಾಕ್ಷಿ, ಬೆಳ್ಳಿ ಪದ್ದು, ಮತ್ತೆ ಇನ್ನು ಬೆಳ್ಳಿ ಪಾದಕ್ಕೆ, ರುದ್ರಮುನಿ ಸ್ವಾಮಿದು ತಂಬೂರಿ ಕೊಳಲಾಗಿದೆ. ಆಮೇಲೆ ಒಂದು 7-8 ತಾಳೆಗರಿ ಗ್ರಂಥಗಳು ಇತ್ಯಾದಿ ಇತ್ಯಾದಿ ಎಲ್ಲ ಅಲ್ಲಿ ತಗೊಂಡ್ಬರ್ತಾರೆ. ಇನ್ನು ಯಾವ ಬೇಕಿಲ್ದವು ಅವು ಒಂಥರ ಬೇರೆ ಕೆಟ್ಟ ಕೆಲಸಕ್ಕೆ ಉಪಯೋಗ ಅಂಥವೆಲ್ಲ ಇಲ್ಲೇ ಕುರುಮರಡಿನಲ್ಲಿ ಒಂದು ಹಳ್ಳ ಇದೆ, ಅಲ್ಲಿ ಒಂದು ಇವರು ಪ್ರಥಮ ಭೇಟಿ ಆಗಿತ್ತಲ್ಲ ಜಾಗ, ಅಲ್ಲಿ ಒಂದು ಮಣ್ಣು ಗುಂಡಿ ಸಮಾಧಿ ತೆಗೆದು ಸೋರೆಕಿಟ್ಟು ಅದು ಬಿದ್ದಿದ್ದು ಯಾಕೋ ನಮ್ಮ ಮನೆಗೆ ಬರಕ್ಕೆ ಇಷ್ಟ ಇಲ್ಲ, ಇದು ಇಲ್ಲೇ ಇರ್ಲಿ ಅಂತ ಅಲ್ಲೇ ಸಮಾಧಿ ಮಾಡಿದ್ದಾರೆ. ಅದ್ರಾಗ ಎಷ್ಟು ಗ್ರಂಥ ಇದ್ವು ಅದು ನಮಗೆ ಗೊತ್ತಿಲ್ಲ. ಅದೆಲ್ಲ ಕೆಟ್ಟ ಕೆಟ್ಟ ಅಶುಭ ಕಾರ್ಯಕ್ಕೆ ಉಪಯೋಗಿಸೋಂಥ ಗ್ರಂಥಗಳಂತ ಅವೆಲ್ಲ ಅಲ್ಲೇ ಬಿಟ್ಬಿಟ್ರು. ಇನ್ನು ತಿಳುವಳಿಕೆಗೆ ಬೇಕಾದಂಥ ಗ್ರಂಥಗಳನ್ನ ಮನೆಗೆ ತಂದು ಇಟ್ಟಿದ್ದಾರೆ. ಅವನ್ನೇ ನೀವು ಜಾತ್ರೆಗೆಲ್ಲ ನೋಡ್ತಾ ಇದ್ದೀರಿ. ಆಮೇಲೆ ಹೀಗೆ ಪವಾಡಗಳನ್ನು ಮಾಡ್ತಾ ಅವ್ರಿಗೂ ಕೊನೆಗಾಲಕ್ಕೆ ಆರೋಗ್ಯದಲ್ಲಿ ಅಸ್ತವ್ಯಸ್ತ ಆಗುತ್ತೆ. ಕೆಂಚಪ್ಪನವ್ರಿಗೆ ಅಸ್ತವ್ಯಸ್ತ ಆದಾಗ ಅವರು ಒಂದು ದಿವಸ ಭಕ್ತಾದಿಗಳೆಲ್ಲ ಬಂದು ಕೂತ್ಕೊಳ್ತಾರೆ. ಸ್ವಾಮಿ ಹಿಂಗೆ ನಿಮಗೆ ಭಾಳ ಸುಸ್ತಾಗ್ಬಿಡ್ತು, ಮತ್ತು 4 ಮಕ್ಕಳಿದ್ದಾರೆ, ಅದ್ರಾಗ ಒಬ್ಬಂದೇ ಮದುವೆ ಆಗಿದೆ, ಇನ್ನೂ 3 ಜನ ಮಕ್ಕಳು ಮದುವೆ ಆಗಿಲ್ಲ. ತಾತನವರು ಪುರಾಣ ಪುಸ್ತಕವನ್ನು ಓದಿಸೋರಂತೆ ಹೊರಕೆರೆಪುರದಲ್ಲಿ ಬ್ರಾಹ್ಮಣರನ್ನ ಕರ್ಕೊಂಬಂದು. ಒಂದ್ಸರಿ ಬಂದರೆ 1 ವರ್ಷಕ್ಕೆ 1 ಹಸಿಂಕರ ಕೊಡೋರಂತೆ. ಏಕೆಂದ್ರೆ ಇವ್ರಿಗೆ ಓದಕ್ಕೆ ಗೊತ್ತಿರಲಿಲ್ಲ, ದೇವಿ ಮಾತನ್ನ ಓದಕ್ಕೆ ಗೊತ್ತಿರಲಿಲ್ಲ. ಅವ್ರು ಬ್ರಾಹ್ಮಣರು ದೇವಂಗರು ಬಂದು ಓದಾರಂತೆ. ರಂಗದಾಸಪ್ಪ ಅಂತ ಹೊರಕೆರೆಪುರ ಮುಂಚೆ ಹೋಗಿ ಹೇಳಿದ್ರೆ ಅವ್ರು ಬರೋರಂತೆ. ತಾತರು 4 ಜನ ಕೂತ್ಕೊಳ್ಳೋರಂತೆ ಈ ಮನೆಯಾಗ. ಅವಾಗ ಪುಸ್ತಕನೇ ಪ್ರಿಂಟ್ ಆಗಿಲ್ಲ ದೇವಿ ಮಹಾತ್ಮೆ. ಹೌದೌದೌದು. ಆ ಕಾಲದಾಗ ಇಲ್ಲಿ ದೇವಿ ಮಹಾತ್ಮೆ ನಡೆದೋಗಿದೆ ಕೋಲಾಳಗೆ. ಪುಸ್ತಕ ಪ್ರಿಂಟ್ ಆಗಿದ್ದು 1900 ರಾಜ್ಯ ತುಂಬ 1903. ಅದು ಮಡ್ರಾಸ್ ಅಲ್ಲೇ ಮೊದಲು ಪ್ರಿಂಟ್ ಆಗೋದು ದೇವಿ ಮಹಾತ್ಮೆ. ಆ 1900ಕ್ಕಿಂತ ಹಿಂದೆ ಈ ನಾಡಿನಾಗೆ ದೇವಿ ಮಹಾತ್ಮೆ ಇಲ್ಲ. ಅವಾಗ ಇದ್ದಿದ್ದೇ ತಾಳಗರಿ. ಆವಾಗ ತಾತನ ಮನೆಯಾಗ ಆ ಕಥೆ ನಡೆಯೋದಂತ. ಸಂದರ್ಭ ಬಂದ್ರೆ ದೇವಿ ಮಹಾತ್ಮೆ ತಾತರು ಓದಿಸುವಾಗ ಒಂದು ಘಟನೆ ನಡೀತದೆ, ಅದಾದ್ಮೇಲೆ ಹೇಳ್ತೀನಿ. ಈಗ ನಾನು ಹೇಳಿದ್ದು ಅವ್ರ ಸಮಾಧಿ ಸ್ಥಿತಿಗೆ ಹೋಗ್ತಾರೆ ಅಂತ ಗೊತ್ತಾದ್ಮೇಲೆ ಭಕ್ತರೆಲ್ಲ ಸೇರಿ ಒಬ್ಬ ಯಾರೋ ಎರೆಹಳೆಯನ್ನು ಗಿರಿಯಪ್ಪ ಅಂತ ಇದ್ನಂತ, ಅವನಿಗೊಂದು ಮಾತು ಹೇಳಿದ್ರಂತ ತಾತರು. ಅವನ ಮೇಲೇನೋ ಒಂದು ಒಲವಿತ್ತಂತ, ಪ್ರೀತಿ. ಎಷ್ಟು ಜನ ವಂಶಸ್ಥರಿದ್ರು ಕೂಡ ಯಾರಿಗೂ ಹೇಳಿಲ್ಲ. ಗಿರಿಯಪ್ಪ, ಇವತ್ತು ರಾತ್ರಿಗೆ ನೀನ್ ಬಾರೋ, ನಿನಗೊಂದು ಸ್ವಲ್ಪ ಚಿನ್ನ ಕೊಡ್ತೀನಿ. ಇವರೇ ದಿನನಿತ್ಯ ಜೀವನ ನಡೆಸಕ್ಕೆ ಇಟ್ಟು ಬಟ್ಟೆಗೆ ಇಲ್ಲ, ಇವ್ರು ಚಿನ್ನ ಕೊಡ್ತೀವಿ ಅಂದ್ರಲ್ಲ ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ. ಹೋಗಿ ಎರೆಳೆ ಹೋಗಿ ಅವ್ರ ಮನೆಗೆ ಹೇಳಿದ್ದೆ, ಮಾವರು ಚಿನ್ನ ಕೊಡ್ತೀವಿ ಅಂತ ಕರೆದರೆ ಇವತ್ತು ನಾನು ಕೊಳಾಳಿಗೆ ಹೋಗ್ತೀನಿ ರಾತ್ರಿಗೆ. ಅವ್ರ ಹಣ್ಣುಗಳೇ ಅವ್ರಿಗೆ ಒಟ್ಟಿಲ್ಲ, ಇಟ್ಟಿಲ್ಲ, ಬಟ್ಟಿಲ್ಲ, ಚಿನ್ನ ಎಲ್ಲ ಐತೆ ಅವ್ರ ಮನೆಯಾಗ ಕೊಡೋಕೆ. ಬಿದ್ಕೊಳ್ಳೋ ಅಂದ್ರಂತೆ. ಬಿದ್ಕೊಂಡ್ರಂತೆ. ಅವತ್ತು ಬೆಳಗ್ಗೆ ಸುದ್ದಿ ಅಲ್ಲೇ ಬಂತ, ಸ್ವಾಮಿಯವ್ರ ಕಾಯ ಬಿಟ್ರು, ಸಮಾಧಿಸ್ತ ಐಕ್ಯ ಆದ್ರು, ಲಿಂಗೈಕ್ಯರಾದ್ರು ಅಂತ ಬಂತಂತೆ. ನೋಡಿ, ಏನೋ ಇತ್ತು ಗೊತ್ತಿಲ್ಲ. ಆ ಚಿನ್ನ ಅಂದ್ರೆ ಏನಿತ್ತು ನಮಗೂ ಗೊತ್ತಿಲ್ಲ. ಅಲ್ಲಿಂದ ಅಡ್ಡ ಹೆಸರು ಚಿನ್ಗಿರಿಯಪ್ಪ ಅಂತ. ಈಗಿದ್ದಾರೆ ಅವ್ರ ವಂಶಸ್ಥರು ಈಗಿದ್ದಾರೆ. ಆ ಚಿನ್ಗಿರಿಯಪ್ಪನ ಪ್ರಸಂಗ ಹೆಂಗೆ ಅಂದ್ರೆ, ಅವನ್ ಬಂದಲ್ಲ, ಇವ್ರು ಒಲವಿತ್ತಲ್ಲ, ಅವ್ರದ್ದು ಅವಾಗ 1 ಕುಂಟೆ ಇತ್ತು ಅವನ ಪಾಲಿಗೆ ಭಾಗ 3 ಎಕರೆ ಜಮೀನು. ಈಗ ನೀವು ಅವ್ರಿಗೆ ಹೋದ್ರೆ ಈಗ ಐತೆ ಹೆಂಗೋ, ಒಟ್ಟು ನಾನು ಕೇಳಿದ್ದೀನಿ, 3 ಎಕರೆ ಇರೋದು 100 ಎಕರೆ ಮಾಡಿದ್ರು ಅವರು. 1 ಕುಂಟೆ ಎತ್ತಿಂದ 8 ಎತ್ತು ಕಟ್ಟಿದ್ರು. 50 ಎಮ್ಮೆ 50 ಹಸು ಕಟ್ಕೊಂಡು 100 ಚೀಲ ಕಾಳು ಬೆಳೆದು ಇಡೀ ಅವರೊಂದು 30 ವರ್ಷ ಗೌಡ್ರಾಗಿದ್ರು. ನಾವು ಆ ಚಿನ್ಗಿರಿಯಪ್ಪ ಗೌಡನ್ ನೋಡಿಲ್ಲ. ಅವ್ರ ಮೊಮ್ಮಗ ದಾಸಜ್ಜ ಅಂತ ಗೌಡ್ಕಿ ಇತ್ತು, ಬಾರಿ ಮೀಸೆ ಪಾಳೆಗಾರ. ಅವ್ರು ನೋಡಿದ್ವಿ, ಭಾರಿ ಪುರಾಣ ಬರೀ ಗುರುವಿನ ಮಾತು ಕೇಳಿ
ಅವ್ರಿಗೆ ಅಷ್ಟು ಅನುಕೂಲ ಆಯ್ತು. ಗುರುವಿನೇ ಬಂದು ಭೇಟಿ ಆಗಿದ್ರೆ ಏನಿತ್ತು ಏನಿತ್ತು ಬರುತ್ತೆ. ನೋಡಿ, ಕುಂಟೆತ್ತು 8 ಆಗಲೆಂದ 3 ಎಕರೆ 100 ಆಗಲೆಂದ ಅಂತ ತತ್ವಗಳನ್ನ ಬರೆದಿದ್ದಾರೆ. ಬರ್ದಿದ್ದಾರೆ ಆಡೋದು. ಅದೀಗ ಬರೀ ಬಾಯಿಂದಲೇ ಹಿಂಗ ಆಗ್ತವೆ ಅಂತ. ಈಗ ಕೆಂಚದ ತತ್ವಗಳನ್ನು ಬಹಳ ಜನ ಆಡ್ತಾರೆ. ಕಾಯ ಬಿಡ್ಬೇಕಾದ್ರೆ ಆ ಅಜ್ಜಿ ಪ್ರಶ್ನೆ ಇರ್ತಂತೆ, ಈ ಪುರಾಣ ಹೆಂಗ್ ನಡೆಸ್ಬೇಕು, ನನಗೇನು ಗೊತ್ತಿಲ್ಲ, ರುದ್ರಸ್ವಾಮಿಗೂ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ನಾನು ವರ್ಕಿದೇಪ್ರಕ್ಕೆ ಹೋಗಿ ಕರೆದು ಮಾಡೋಕ್ಕಾಗಲ್ಲ, ಏನು ಮಾಡೋಣ ಅಂತ ಒಂದು ಪ್ರಶ್ನೆ. ಯಾರೋ ಸ್ನೇಹಿತರಿಗೆ ಹೇಳ್ತಂತೆ, ನಿಮ್ಮ ತಾತನ ಕೇಳ್ರಪ್ಪ ಇದನ್ನ ಹೆಂಗೆ ಮಾಡೋದು. ಆವಾಗ ಅವ್ರು ಹೇಳಿದ್ರು, ಸ್ವಾಮಿ ಅಕ್ಕ ಏನೋ ಮಾತು ಕೇಳುತ್ತೆ, ಕೊನೆ ಬಾಗಿಲ ನಿಂತೈತೆ, ಇದು ಹೆಂಗೆ ಅಳವಡಿಸ್ಕೊಂಡು ಹೋಗ್ಬೇಕು ನನಗೇನು ಗೊತ್ತಿಲ್ಲ ಅಂತ ಹೇಳಿ. ಅವರು ನಿರಾಭಾರಿ, ನಿರಾಳ, ನಿರ್ಮೋಹಿ ಅನ್ನೋದಕ್ಕೆ ಇದೊಂದು ಪ್ರಸಂಗ ಸಾಕು. ಹೌದೇನಪ್ಪ ಗಿರಿಯಪ್ಪ, ಹಂಗಂತಲ್ಲೇನು, ಇದೆಲ್ಲ ಹೆಂಗ್ ನಡೆಸ್ಬೇಕು, ನಾನು ಮುಂದೆ ಹೆಂಗ್ ಮಾಡ್ಲಿ, ಮಕ್ಕಳು ಭಾರ ಹೆಂಗ್ ತಲೆ ಮೇಲೆ ಹೊತ್ಕೊಂಡ್ಲಿ, ಗುರುವಿನ ಕಾರ್ಯ ಹೆಂಗ್ ನಡೆಸ್ಲಿ ಅಂತೇಳಿ ಅವಳಿಗೆ ಹತ್ತಬೇಕು. ನಡ್ಸಕ್ಕಾಗಲ್ಲ ಅಂದ್ರೆ ಅವಳ ಮಕ್ಕಳು ಸಮೇತ ಹೋಗಿ ನೀರ್ ಬಾವಕ್ ಬೀಳಕ್ ಹೇಳು, ಇದೇ ವರ್ಡ್ ಉಪಯೋಗಿಸಿದ್ರಂತೆ. ಮಡದಿ ಮಕ್ಕಳು ಎಂಬ ಮೋಹನೆ ಇರ್ಲಿಲ್ಲ, ನಡ್ಸಕ್ಕಾಗಲ್ಲ ಬಾವಿ ಬೀಳ್. ಅವಾಗ ಒಂದು 10 ನಿಮಿಷ ಒಬ್ಬೊಬ್ರು ಉಸಿರು ಬಿಡ್ಲಿಲ್ಲ ಅಂತ. ಎಂತ ಹೊರಡು ಹೊರಕ್ ಬಂತಲ್ಲ. ಯಾಕನ ಕೇಳಿದ್ವಪ್ಪ, ಅವಳ ಮಕ್ಕಳು ತೆಕ್ಕೆ ಹಾಕೊಂಡು ಬಾವಿ ಬಿಡ್ಲಿ, ಅವಳಿಗೆ ಯಾಕೆ ಬೇಕೋ ಇದೆಲ್ಲ ಗುರು ಸಂಗತಿ ಅಂತ. ಯಾರು ಮಾತಾಡ್ಲಂತೆ. ಅಜ್ಜಿ ಬಾಗ್ಲಾಗಿದ್ದ ಹಂಗೆ ಕುಸ್ತು ನೆಲಕ್ಕೆ ಕೂತ್ಕೊಂಡ್ಬಿಡ್ತಾನೆ. ಅವಾಗ ಈ ಹುಡುಗರೆಲ್ಲ ಬಂದು ಬೆನ್ಗೊಂದು ತೊಡೆ ಮೇಲೊಂದು ಹಂಗೆಲ್ಲ ಉಚ್ಕೊಂಡ್ಬಿಟ್ಟು ಕಣ್ಣೀರು ಹಾಕೋದು. ಅಷ್ಟೊತ್ತಿಗೆ ಯಾರೋ ಒಬ್ರು ಇದ್ದರು, ಸ್ವಾಮಿ ಮತ್ತೇನೋ ದಾರಿ ತೋರಿಸ್ರಿ, ದಾರಿ ದೀಪ ಅಂತ ಕೇಳಿದಾರೆ ಅಷ್ಟೇನೆ, ಇನ್ನೇನಿಲ್ಲ. ಏನೋ ನಾನೇನ್ ನಡೆಸ್ಬೇಕು ಅದನ್ನ, ಅಥವಾ ಅವಳೇನ್ ನಡೆಸ್ಬೇಕು, ಆ ಮಹಾರುದ್ರ ಇದ್ದಾನೆ ಅವನ ಆಜ್ಞೆ ಅಂತ ಎಲ್ಲ ನಡೀತಾರೆ. ಅದ್ರಾಗ ನಂದೇನಿಲ್ಲಪ್ಪ, ನಾನು ಬರುವಾಗ ತಂದನಲ್ಲ, ಹೋಗ್ಬೇಕಾರೆ ತಗೊಂಡೋಗಲ್ಲ. ಒಂದ್ ಮಾತು ಹೇಳಿದಾರೆ ನೋಡ್ರಿ, ಅಂಡರ್ಲೈನ್ ಮಾಡ್ಕೊಳ್ಳೋ ಒಂದು ಶಬ್ದ. ಪುರಾಣ ಪುಸ್ತಕ ಎಲ್ಲ ಅಮ್ಮಂದು, ಜಗನ್ಮಾತೆದು, ಯಂತ್ರ ಮಂತ್ರ ಎಲ್ಲ ಗುರುವಿಂದು. ಇವನೇ ಅಂತನೋ ಈ ಜಗತ್ತಿಗೆ ಬರೀ ಕೈಯಾಗ ಬಂದನು. ಯಂತ್ರ ಮಂತ್ರಗಳಿಗೆ ಏನ್ ಕೊಳಗಾಗ್ತವ ಅದೆಲ್ಲ ಗುರುವಿಂದು, ಅವ್ರ ಸೊತ್ತು. ಪುರಾಣ ಪುಸ್ತಕ ಜ್ಞಾನಸಿಂದ ದೇವಿ ಮದ್ಮೇಲೆ ಅಮ್ಮಂದು, ಬಗಳಂಬೆದು. ಇವಂದ್ ಯಾತೈತೆ, ಇವನೇನ್ ಹಂಚ್ಕೊಡ್ತಾನೆ ಮಕ್ಳಿಗೆ. ಅದ್ರರ್ಥ ನಾನು ನಂದು ಎಂಬುದು ಏನು ಇಲ್ಲ ಅನ್ನೋದು ಸಾಯುವಾಗಲೂ ಅವ್ರ ಮನಸ್ಸಿನಾಗಿದೆ. ಅದಕ್ಕೆ ನಿರಾಳ ಗುರು, ನಿರ್ಮೋಹಿ ಗುರು, ನಿರಂಕಾರ ಇತ್ತು ಅನ್ನೋದಕ್ಕೆ ಕೊನೆಗೆ ಅವ್ರ ಜೀವ ಬಿಡ್ಬೇಕಾದ್ರೆ ಆಡಿದ ಮಾತು, ಪುರಾಣ ಪುಸ್ತಕ ಎಲ್ಲ ಅಮ್ಮಂದು, ಯಂತ್ರ ಮಂತ್ರ ಗುರುವಿಂದು, ಇವಂದು ಯಾತು ಇಲ್ಲಪ್ಪ ಅಂತ. ಅದಕ್ಕೆ ಅವಳು ಯೋಚನೆ ಮಾಡ್ತಾಳೆ, ಮಹಾರುದ್ರ ಇದ್ದಾನೆ, ಅವನ ಪ್ರಕಾರ ನಡೀತದೆ, ನಾನೇನ್ ನಡೆಸ್ತೀನಿ ಅಂದಿಲ್ಲ, ಮಹಾರುದ್ರನ ಪ್ರಕಾರ ಸರ್ವ ನಡೀತೈತೆ ಹೋಗಪ್ಪ ಅಂತ. ಅದೆಲ್ಲ ಅಷ್ಟು. ಅಲ್ಲಿಂದ ಅವ್ರು ಕಣ್ಣು ಮುಚ್ಚುತ್ತಾರೆ. ಅವ್ನು ಬೆಳಗ್ಗೆ ಸಮಾಧಿ ಮಾಡ್ತಾರೆ. ಅವ್ರು ಅವಾಗ ಹೇಳಿದ್ರಂತೆ, ನನ್ನನ್ನ ಸಮಾಧಿ ಮಾಡಿದ್ರೆ ಬೇರೆ ಒಂದು ಪ್ರತ್ಯೇಕವಾದ ಸ್ಥಳದಾಗ ಹಾಕ್ರಿ ಅಂತ ಹೇಳಿದ್ರಂತೆ. ನನ್ನದು ಅನ್ನೋದು ಬೇಡ. ಆಗ ಅಲ್ಲಿ ಈಗೇನು ಸಮಾಧಿ ಆಗಿದಾರೋ ಅಲ್ಲಿಗೆ ತಗೊಂಡೋಗಿ ಸಮಾಧಿ ಮಾಡ್ತಾರೆ ಪ್ರತ್ಯೇಕವಾಗಿ. ಆಗ ನಮ್ಮ ತಾತನ ಹೆಸರು ನಿಂಗಜ್ಜ ಅಂತ, ಕೊನೆ ಮಗ ಕೆಂಚಾವಧೂತರಿಗೆ, ಕೊನೆ ಮಗ ನಿಂಗಪ್ಪನ. ಅವ್ರಿಗೆ ಅವಾಗ 8 ವರ್ಷ ಅಂತೆ. ಅವರು ಚಟ್ಟದ ಇದ್ರ ಎಣದ ಮೇಲೆ ನಾಕಾಣಿ ಉತ್ತುತ್ತಿ ತೂರಿದ್ರೆ ಈ ವಜ ಹೋಗಿ ಆರಿಸ್ಕೊಂಡ್ಬಿಡೋದಂತೆ. ಮೇಲೆ ಯಾರಾದ್ರಂತ ಪ್ರಜ್ಞೆ ಜ್ಞಾನ ಇಲ್ಲ. ಉತ್ತುತ್ತಿ ತಗೊಳ್ಳೋದು ಇಲ್ಲ, ನಾಕಾಣೆ 10 ಪೈಸಾ ಅವಾಗೇನ ಕಾಸಿದ್ವಲ್ಲ, ಕಾಸೆಲ್ಲ ಆರಿಸ್ಕೊಳೋದಂತೆ. ಆಗ ಹುಚ್ಚಜ್ಜಿ ಅಯ್ಯೋ ನನ್ನ ಮಗ ಅಂತ ಹಿಂಗೆ ಮಾಡ್ತಾನೆ ಅಂತ ಯಾರೋ ಎತ್ಕೊಂಬಂದು ಕೊಟ್ಮೇಲೆ ಸೊಂಟದ ಮೇಲೆ ಇಟ್ಕೊಂಡು ಸಮಾಧಿ ತಕ್ಕನ ಕರ್ಕೊಂಡು ಹೀಗೆ ಕೊನೆಗೆ ಸಾಧನೆ ಮಾಡಿ ಮಹಾತ್ಮರಾದರು, ಪುರುಷರಾದರು. ನಾವು ಅವರು ಹೆಸರು ಹೇಳೋಕ್ಕೆ ಎಷ್ಟು ಯೋಗ್ಯರೋ ಗೊತ್ತಿಲ್ಲ, ನಡ್ಕೊಂಡು ಹೋಗಿದೆ. ಈಗ ಇಲ್ಲಿವರೆಗೂ ಕೆಂಚಪ್ಪನವ್ರ ಬಗ್ಗೆ ನಾವು ಕೆಂಚಾವಧೂತರ ಬಗ್ಗೆ ಕೇಳಿದ್ವಿ. ಈಗ ಮುಂದಿಂದ ಅಲ್ಲಿ ನಡೀತಕ್ಕಂಥ ಜಾತ್ರೆ, ಆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ಹೆಂಗ್ ಮಾಡ್ತಿದ್ದೀರಾ ಅಂತ, ಹೇಗೆ ನಡೆಸ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತೀವಿ. ಸರ್, ನಾವು ನಡೆಸ್ತೀವಿ ಅನ್ನೋದು ಕೇವಲ ನೆಪ ಮಾತ್ರ ಅಷ್ಟೇನೆ. ಗುರುವಿದ್ದಾರೆ, ಅವಧೂತರಿದ್ದಾರೆ, ಅವರು ತಾನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ.
ಸುತ್ತಮುತ್ತ ಹಳ್ಳಿ ಭಕ್ತರು ಸಾಕಾರ ಐತೆ. ಮಹಾತ್ಮರು ದೊಡ್ಡವರು ಅಂತ ಯಾರ ಭಾವನೆಗೆ ಆಯ್ತೋ ಅಂಥವ್ರೆ ಕೈ ಜೋಡಿಸಿ ನಡ್ಸ್ಕೊಂಡು ಹೋಗ್ತಾರೆ. ನಾವು ವಂಶಸ್ಥರಂಬರ ನೆಪ ಮಾತ್ರಕ್ಕೆ ಅಲ್ಲಿ ನಿಂತಿರ್ತೀವಿ ಅಷ್ಟೇನೆ. ಅವ್ರ ಸಮಾಧಿ ಆದಮೇಲೆ ಅವ್ರಿಗೆ ಆ ಕಾಲಕ್ಕೆ ಅಷ್ಟೇನು ಭಕ್ತರು ಇರಲಿಲ್ಲ. ಎಲ್ಲೋ ತೀಕ್ಲವಟೆಗೆ ಕರೆ ಹನುಮಪ್ಪ, ಚಿನ್ನಗಿರಿ ಅಪ್ಪ, ಆಮೇಲೆ ಅಂಗಡಿ ಮುರುಗಪ್ಪ ಅಂತಲೇ ಏನೋ, ಚನ್ನಮಲ್ಲಪ್ಪ ಅಂತ, ಹೀಗೆ ಒಂದು 3 ಅಕ್ಕಪಕ್ಕ ಊರಿನಲ್ಲಿ, ಎರಳೆಗೆ ಚಿನ್ನಗಿರಿಯಪ್ಪ ಅಂತ, ಬುರುಜನ ರೂಪದಾಗೆ ಹಿಂಗೆಲ್ಲ 4-5 ಜನ ಅಷ್ಟೇ ಭಕ್ತರು. ದೇವಾಂಗರು ಯಾರೋ ವರ್ಕದೆ ಹಬ್ಬದಾಗ ಇದ್ರಂತೆ. ಮೇಲಪ್ಪರ ಮನೆಯವರು ಅಂತ, ಮಾಳ್ಗೆ ಮನೆ ರಂಗಪ್ಪ ಅಂತಾರಲ್ಲ, ಅವ್ರು ವರ್ಕದೆ ಹಬ್ಬದವರು. ಹೀಗೆ ಅವ್ರು 4-5 ಜನ ಅಷ್ಟು ಬಿಟ್ಟರೆ ಅವ್ರೇನೋ ಜಾಸ್ತಿ ಸಂಘ ಸೇರಿ ಭಾಳ ಗುಂಪು ಮಾಡ್ಕೊಂಡವರು ಅಲ್ಲ. ಈ ಯಾರೋ ಒಬ್ಬರನ್ನ ಶಿಷ್ಯರು ಮಾಡ್ಕೊಂಡಿದ್ರಂತ ಹೇಳ್ತಾರೆ. ಅವರು ನಗರಮಗೆರೆ ಊರಿನವರು ತಿಪ್ಪೇಸ್ವಾಮಿ ಅಂತ, ಈಗ ಸಿರಾದ ಹತ್ರ ರಾಮನಹಳ್ಳಿಗೆ ಐಕ್ಯ ಆಗಿದ್ದಾರೆ. ಅವರೊಬ್ಬರು ಶಿಷ್ಯರಿದ್ರು ಅಂತ ಹೇಳ್ತಾರೆ. ಅದು ಈಗ ಪುಸ್ತಕಗಳು ಎಲ್ಲ ಕಡೆ ಬಂದಿದೆ. ಆ ಪರಂಪರೆ ಮುಂದುವರೆದಿದೆ. ಇವ್ರು ಮಾತ್ರ ಭಕ್ತರುಗಳು ಹಿಂಗೆಲ್ಲ ಇದ್ರು. ಸಮಾಧಿ ಆದಮೇಲೆ ಆಗ ಇವ್ರ ಮಕ್ಕಳಿಗೆ ಏನು ಹಂಗೇನು ಅನಿಸಿಲ್ಲ, ಅಣ್ಣ ತಮ್ಮಗಳಿಗೂ ಹಂಗೆ ಅನಿಸಿಲ್ಲ, ಕುಲಸ್ಥರಿಗೆ ಹಂಗೆ ಅನಿಸಿಲ್ಲ. ಯಾರೋ ಒಬ್ಬರು ಕೆರೆಯಾಗಲಿಗೆ ಹಾಲಮ್ಮ ಅಂತ ಅವ್ರನ್ನೆಲ್ಲ ಕೋವರೆಟ್ಟಿಗೇನೋ ಕೊಟ್ಟಿತ್ತಂತೆ. ಅವರು 2 ಎತ್ತು ಕಳೆದೋಗಿದ್ವಂತೆ. ಅವರು ಹೋಗೋ ದಾರಿ ಕೊಳಾಳ ಮೇಲೆ ಕೋವರೆಟ್ಟಿಗೆ ಹೋಗಾರಲ್ಲ, ಸಮಾಧಿ ಮಗ್ಲೆಗೂ ಒಂದು ಬೇವಿನ ಮರ ಇತ್ತಂತೆ. ತಾತನ ಸಮಾಧಿ ಇದ್ದಿದ್ದು ಒಂದು ಬಾವಿ ಗಡ್ಡೆ ಮೇಲೆ. ಆ ಬಾವಿಯಾಗ ನೀರಿದ್ವಂತೆ. ಈಗ ನಡ್ಕೊಂಡು ಹೋಗ್ಬೇಕಾದ್ರೆ ನೀರು ಕುಡಿದು ನೆಳ್ಳಾಗ ರೆಸ್ಟ್ ತಗೊಂಡು ಹೋಗೋಣಂತ ಆಕೆನ ಗಂಡಿನ ಗಂಡಸಿಗೆ ಬಂದು ಇದ್ರೆ ಹೋಗಿದ್ದಾರೆ. ಸ್ವಪ್ನದಲ್ಲಿ ನಿಮ್ಮ ಎತ್ತು ಇಂಥ ಕಡೆ ಇದ್ದಾವೆ, ಆಮೇಲೆ ನಿನಗೆ ಕೊರತೆ ಇದೆಯಲ್ಲ, ಮಕ್ಕಳ ಸಂತಾನ ಆಗುತ್ತೆ ಅಂತ ಹೇಳ್ದಂಗೆ ಆತನ ತಾತವರು. ಆಗ ಅವ್ರಿಗೆ ಸಂತಾನ ಕೊಟ್ಟದ್ದಾದ್ರೆ ನಾನು ನಿನಗೆ ನೆರಳು ಮಾಡ್ತೀನಿ ಅಂತ ಅರ್ಕೆ ಮಾಡ್ತೀನಿ. ಆ ಹೆಣ್ಮಗಳು ಹಾಲಮ್ಮ ಅನ್ನೋಳು ಕೆರೆಯಾಗ್ಲಾಗಿ ಒಕ್ಕಲಿಗರ ಪೈಕಿ ಅವರು ಗಂಡ ಹೆಂಡತಿ ಬಂದು ಈ ಸಮಾಧಿ ಆದಮೇಲೆ ಅದು ಎಷ್ಟು ವರ್ಷಕ್ಕೆ ಮಾಡಿದ್ರೆ ಒಂದು 4-5 ವರ್ಷ 10 ವರ್ಷದಾಗೆ ಅವರು ಒಂದು ನೆರಳು ಮಾಡ್ತಾರೆ. ಹಾನ್ಗಲ್ ಬಂಡೆ ತರಿಸಿ ಒಂದು ಸಣ್ಣದು 5 ಅಡಿ ಒಂದು ಸಣ್ಣ ಸಮಾಧಿ ಅವರೇ ನಿರ್ಮಾಣ ಮಾಡೋದು. ಅದಕ್ಕೆ ಈ ಹುಚ್ಚಜ್ಜಿ ಮಕ್ಕಳು 4 ಮಕ್ಕಳಿದ್ರಲ್ಲ, ಅವರು ದಿನ ಸಾಯಂಕಾಲ ಹೋಗಿ ದೀಪ ಹಚ್ಚಿ ಬರೋದಂತ ಎಣ್ಣೆ ತಗೊಂಡು ಹೋಗಿ. ಅವಾಗ ರಾತ್ರಿ ಹೊತ್ತು ಅಲ್ಲಿ ಯಾರು ಇರೋಕ್ಕಾಗ್ತಿರಲಿಲ್ಲ, ಕಾಡಿದ್ದಂಗಿತ್ತು. ಆಮೇಲೆ ಕಾಡು ಮೃಗಗಳು ಕಾಟ ಅಂತೇಳಿ ಆ ಸಣ್ಣ ಗುಡಿಯಾಗಿ ಇಷ್ಟು ದೀಪ ಹಚ್ಚೋದು ಹುಚ್ಚಜ್ಜಿ ಕರ್ಕೊಂಬರೋದಂತೆ. ಹುಚ್ಚಜ್ಜಿ ಅನ್ನೋರು ಕೂಡ ಒಂದು ತಾತ ಹೋದ್ಮೇಲೆ ಒಂದು 15-20 ವರ್ಷ ಬದುಕಿದ್ರಂತೆ. ಆಮೇಲೆ ಅವರು ದೇಹ ತ್ಯಾಗ ಮಾಡ್ತಾರೆ. ಮಕ್ಕಳೆಲ್ಲ ಸೇರಿ ಅವರ ಸಮಾಧಿ ಪಕ್ಕದಲ್ಲೇ ಆ ಅಜ್ಜಿ ಎಡಭಾಗಕ್ಕೆ ಸಮಾಧಿ ಮಾಡ್ತಾರೆ. ಆ ಹುಚ್ಚಜ್ಜಿ ಹೋದ್ಮೇಲೆ ಇದೊಂದು ಗುಡಿ ಆದಮೇಲೆ ಮಕ್ಕಳೆಲ್ಲ ಚೆನ್ನಾಗಿ ದುಡಿದ್ರು, ಅವ್ರಿಗೂ ಅನುಕೂಲ ಸ್ಥಿತಿ ಬಂತು. ಆಗ ಅವರು ಮುಂದಿನ ಅಂಗಳವನ್ನು ಕಮಾನ್ ಗುಡಿ ಅಂತ ಒಂದು ನಿರ್ಮಾಣ ಮಾಡ್ತಾರೆ, ಮಕ್ಕಳು 4 ಸೇರಿ. ಕಮಾನ್ ಗುಡಿ ಆದಮೇಲೆ ಆಗ ಮಕ್ಕಳು ಪಲ್ಲಕ್ಕಿ, ಉತ್ಸವ ಮೂರ್ತಿ, ಜಾತ್ರೆ ಹೀಗೆಲ್ಲ ಮಾಡ್ತಾರೆ. ಆಮೇಲೆ ವರ್ಷಕ್ಕೆ ಸಂಪ್ರದಾಯಬದ್ಧವಾಗಿ ಹಂಪೆಯಲ್ಲಿ 4 ಪುರಾಣ ನಡೀತಾ ಇದ್ವು, ದೇವಿ ಪುರಾಣ. ಅದನ್ನು ಕೊಳಾಳಲ್ಲಿ ಕೆಂಚಾವಧೂತರು ನಡೆಸಿದ್ರು. ಮಕ್ಕಳು ಕೂಡ 4 ಪುರಾಣ ನಡೆಸಾರಂತೆ. ಶ್ರಾವಣದಲ್ಲಿ ಒಂದ್ಸರಿ ಸಿಹಿ ಪದಾರ್ಥ ಮಾಡಿ ಪಾಯಸ ಮಾಡಿ ದಾಸೋಹ ನಡೆಸರಂತೆ, ಪಾರಾಯಣ. ಹಂಪುಣ್ಣಿಮೆ ಜಾತ್ರೆ ಅಂತ ಹಂಪೆನಲ್ಲಿ ತೇರಾಗುತ್ತೆ. ಹೌದು. ಅದರ ಗುರು ರುದ್ರಮುನಿ ಸ್ವಾಮಿ ಅಲ್ಲಿಗೆ ಹೋಗರಂತೆ. ಈಗ ಇವರು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಹಂಪುಣ್ಣಿಮೆ ಜಾತ್ರೆ ಅಂತ ಯುಗಾದಿ ಆದ್ಮೇಲೆ 15 ದಿವಸಕ್ಕೆ ಆ ಹೆಸರಿನಲ್ಲಿ ಇದೆ. ಆಮೇಲೆ ಇವರು ದೇವಿ ಉಪಾಸಕರಾಗಿದ್ರಿಂದ ನವರಾತ್ರಿನಲ್ಲಿ 9 ದಿವಸ ಇದು ದೇವಿ ಪುರಾಣ ಮಾಡೋದು. ಶ್ರಾವಣದಲ್ಲಿ ಒಂದ್ಸರಿ ದೇವಿ ಪುರಾಣ. ಹೀಗೆ ಶ್ರಾವಣ, ನವರಾತ್ರಿ, ದಸರಾ, ಹಂಪುಣ್ಣಿಮೆ, ಶಿವರಾತ್ರಿ ಈ 4 ಪ್ರಾಚೀನ ಕಾಲದಿಂದಲೂ ಸಂಪ್ರದಾಯಬದ್ಧವಾಗಿ ದೇವಿ ಪುರಾಣ ಓದು ನಡ್ಕೊಂಬಂದಿದೆ. ಅವಾಗ ಬೆಳಗ್ಗೆ ದಾಸೋಹ ಹಿಂಗೆ ನಡೆಸೋದು. ಅವಾಗೇನು ಚಿಕ್ಕ ಮಟ್ಟದಲ್ಲಿ ನಡೆಯೋದಂತ ಅಷ್ಟೇ, ಭಾಳ ಜನ ಏನು ಬರ್ತಿರಲಿಲ್ಲ, 10-15 ಜನ. ಮೀಡಿಯಾಗಳಿಲ್ಲ, ಏನಿಲ್ಲ, ಭಕ್ತರು ಅಷ್ಟು ಸಂಖ್ಯೆಯಲ್ಲಿ ಇರಲಿಲ್ಲ, ಕೆಲವು ಜನ. ಆವಾಗ ಅವ್ರ 4 ಮಕ್ಕಳು ಅದನ್ನ ಮುಂದೆ ನಿಂತ್ಕೊಂಡು ನಡೆಸ್ಕೊಂಡು ಹೋಗೋರಂತೆ. ಅವಾಗೆಲ್ಲ ಹೂವಿನ ಪಲ್ಲಕ್ಕಿ ಅವೆಲ್ಲ ನಾವು ಬುದ್ಧಿ ಬಂದ ಮೇಲೆ ಚಿಕ್ಕ ವಯಸ್ಸಲ್ಲಿ ಹೂವಿನ ಪಲ್ಲಕ್ಕಿ ಶುರು ಮಾಡಿದರು. ಮೊದಲೆಲ್ಲ ಹೂವಿನ ಪಲ್ಲಕ್ಕಿ ಎಂಬುದೇನು ಇರಲಿಲ್ಲ, ಈಗ ಶುರು ಮಾಡಿದರು. ಅದಾದಮೇಲೆ ಈಗ 1980ರಲ್ಲಿ ಅಂತ ಕಾಣಿಸುತ್ತೆ,
ಈ ಮೈಸೂರಲ್ಲಿ ಅವರು ಕಳುವಿಬಾಗಿರೆ ಮೈಸೂರಲ್ಲಿ ಸಮಾಧಿಯಾಗಿದ್ದಾರೆ ಕರಿಂಪೀರ್ ಅಂತ ಮುಸ್ಲಿಮಾನರು. ಆ ಕರಿಂಪೀರು ಅವರ ಬಳಗ ಅವರೆಲ್ಲ ಸೇರಿ ಭಾಳ ಚಿಕ್ಕ ಗುಡಿ ಆಯಿತು, ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮ್ಮ ಅಣ್ಣರ ಶಿವರುದ್ರಪ್ಪ ಅಂತ, ಆಮೇಲೆ ಗಾರಮನೆ ದೊಡ್ಡಪ್ಪ ಇತ್ತು ಕೆಂಚಪ್ಪ ಅಂತ, ಆಮೇಲೆ ಈ ಊರಾಗ ಒಬ್ರು ಮೇಷ್ ಇದ್ರೆ ಯರ್ಗುಂಟಪ್ಪ ಅಂತ, ಅವರೆಲ್ಲ ಸೇರ್ಕೊಂಡು ಇನ್ನೂ ಊರ ಮುಖಂಡರು ಅವರು ಇರ್ತಾರಲ್ಲ ಭಕ್ತರು. ಹೌದು. ಸಣ್ಣ ಒಂದು ಗುಡಿ ಕಿತ್ತು ಹೊಸ್ದ ಕಟ್ಟಣ ಅಂತ ಹೇಳಿ 80ನೇ ಇಸ್ವಿನಲ್ಲಿ ಆ ಕರಿಂಪೀರ್ ಸಹಯೋಗ ತಗೊಂಡು ಹಳ್ಳಿ ಸುತ್ತಿ ಯಾರ್ಯಾರೋ ಸಹಕಾರ ತಗೊಂಡು ತೆಕ್ಲು ಒಟ್ಟಿ ಯಾರಹಳ್ಳಿ ಅವ್ರದ್ದೆಲ್ಲ ಒಂದು ಸಣ್ಣ ಗುಡಿ ನಿರ್ಮಾಣ ಮಾಡ್ತಾರೆ 84ರಲ್ಲಿ. ಆಗ ಒಂದು ಸಪ್ತಾಹ ಅಂತ ನಡೆಸ್ತಾರೆ ಪ್ರಥಮವಾಗಿ. ಪೊಳಾಳಿಗೆ ಸಪ್ತಾಹ ಶಿವ ಸಪ್ತಾಹ ಅಂತ ಗೊತ್ತಿರಲಿಲ್ಲ. ಹೌದೌದು. ಸಿದ್ಧಪರ್ವತ ಅಂಬಾ ಮಠದ ಕಡೆಯಿಂದ ಯಾರೋ ಕೆಲವು ಸಾಧುಗಳು ಬರ್ತಾರೆ, ಒಂದಿಬ್ರು, ಇಲ್ಲ ಸಪ್ತಾಹ ಇಡ್ರೆ ಇದ್ರ ಲಕ್ಷಣ ಚೇಂಜ್ ಆಗುತ್ತೆ ಅಂಥೇಳಿ ಆವಾಗ ಸಪ್ತಾಹ ನಡೆಸ್ತಾರೆ. ಒಂದು ವಾರ ಕಾಲ ಚೆನ್ನಾಗಿ ನಡೆಸ್ತಂತೆ. ಆವಾಗ ಕೆಲವರು ಹಸುಗಳನ್ನು ಗೋದಾನ ಮಾಡಿದರು ಸಪ್ತಾಹದಲ್ಲಿ. ಅದರಲ್ಲಿ ಆಳು ಕಾಳು ದವಸ ಧಾನ್ಯ ಬಂದು ಬೀಳ್ತಾ ಇತ್ತು. ಅದನ್ನು ಉಳಿಸ್ಕೊಂಡು ಅದರ ಮೂಲಕ ಇಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಸಣ್ಣ ದೇವಸ್ಥಾನ ಮಾಡಿದರು. ಸಣ್ಣ ದೇವಸ್ಥಾನ ಮಾಡಿ ಹಿಂಗಿರ್ಬೇಕಾದ್ರೆ 2025-24ರಲ್ಲಿ ಇಲ್ಲ ಗುಡಿ ಎಲ್ಲ ಸೋರ್ತಾ ಇದೆ, ಆಮೇಲೆ ಬಂದು ಭಕ್ತಾದಿಗಳಿಗೆ ಸೌಲಭ್ಯಗಳು ಕಡಿಮೆ ಇದ್ದಾವೆ ಅಂತ ಹೇಳಿ ತೀರ್ಮಾನ ಮಾಡಿ ನಾವೇ ಅಣ್ಣ ತಮ್ಮಗಳೆಲ್ಲ ಸೇರಿ ಒಂದು ಹೊಸ ಗುಡಿ ನಿರ್ಮಾಣ ಮಾಡೋಣ. ಅದು ಈಗಿನ ಸಮಾಧಿ ಏನೈತೆ ಆ ಸಮಾಧಿ ಟಚ್ ಮಾಡ್ದಂಗೆ ಅದನ್ನು ಉಳಿಸ್ಕೊಂಡು ಒಂದು ಪ್ರತ್ಯೇಕವಾದ ಮೇಲ್ಮಾಳಿಗೆಯಲ್ಲಿ ಉತ್ಸವ ಮೂರ್ತಿ, ನೆಲಮಾಳಿಗೆಯಲ್ಲಿ ಒರಿಜಿನಲ್ ಸಮಾಧಿ ಇರಂಗೆ ಒಂದು ಆರ್ಕಿಟೆಕ್ಚರ್ ಕರೆಸಿ ಪ್ಲಾನ್ ಮಾಡಿ ಆಗ ನಾವು ಒಂದು ಸಮಾಧಿ ನಿರ್ಮಾಣ ಮಾಡೋಣ, ಹೊಸ ಗುಡಿ ಕಟ್ಟೋಣ ಅಂತ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೆತ್ಕೊಂಡ್ವಿ. ಭಕ್ತರಿಗೆ ರೂಮ್ ಮಾಡಿದ್ವಿ, ಒಂದು 18-20 ರೂಮು ಉಳ್ಕೊಳ್ಳೋರಿಗೆ. ಆಮೇಲೆ ಕುಡಿಯೋ ನೀರು ತೊಟ್ಟಿ, ಆಮೇಲೆ ಭಜನೆ ಮಾಡೋರಿಗೆ ಒಂದು ಭವನ ಮಾಡಿದ್ವಿ, ಸಮುದಾಯ ಭವನ. ಆಮೇಲೆ ಬಂದರಿಗೆ ದಾಸೋಹ ನಡೆಯೋಕೆ ಅನುಕೂಲ ಆಗಲಿ ಅಂಥೇಳಿ ದಾಸೋಹ ಮಂದಿರ ಕಟ್ಸಿದ್ವಿ. ಆಮೇಲೆ ಕೆಲವರು ರೂಮು ಕೊಂಡ್ಕೊಳಕ್ಕೆ ಉಳ್ಕೊಳ್ಳೋಕ್ಕೆ ಬಾಡಿಗೆ ಕೊಡೋಕ್ಕಾಗಲ್ಲ ಅನ್ನೋರಿಗೆ ಮೇಲ್ಗಡೆ ಫ್ರೀಯಾಗಿ ಉಚಿತವಾಗಿ ಮಲ್ಕೊಳ್ಳೋಕೆ ಅನುಕೂಲ ಆಗಲಿ ಅಂತೇಳಿ ತಗಡೆಲ್ಲ ಹಾಕ್ಸಿದ್ವಿ. ಪಕ್ಕದಲ್ಲಿ ಈಗ ಒಂದು 2 ಎಕರೆ ಹೊಲ ತೊಗೊಂಡ್ವಿ ಇಲ್ಲೇ ನಮ್ಮೂರವ್ರು. ಅದರಲ್ಲಿ ಕಲ್ಯಾಣ ಮಂಟಪ ಒಂದು ಕಟ್ಟಿಸ್ಬೇಕು, ಮದುವೆಗೆ ಅನುಕೂಲ ಆಗುತ್ತೆ ಅಂತ ಹೀಗೆ ತೇರು ಮಾಡಬೇಕು. ಈಗ ಅನೇಕ ಯೋಜನೆಗಳು ಇದ್ದಾವೆ, ಆದರೆ ಯಾವ್ಯಾವ ಸಾಧ್ಯ ಆಗುತ್ತೋ ಅಷ್ಟೊಂದು ಮಾಡ್ತೀವಿ. ಮುಂದೆ ಬಂದ ಪೀಳಿಗೆ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಹೀಗೆ ದಿನ ಬರ್ತಿ ಮೇಲೆ ಅಭಿವೃದ್ಧಿ ಆಗ್ತಾ ಬಂದಿದೆ ಭಕ್ತರ ಸಂಖ್ಯೆ. ಈಗ ನಿಮಗೆ ಅದರ ಕಾರ್ಯಗಳು ನಡೀತವೆ ಅನ್ನೋದನ್ನ ನೀವು ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಸ್ವಾಮಿಯರಿಗೆ ಪರಿಚಯ ಆಗಲಿ ಅಂತೇಳಿ ಒಂದು ಪಾಂಪ್ಲೆಟ್ಸ್ ಮಾಡಿಸಿದ್ದೀವಿ ಜನಕ್ಕೆ. ಈ ಹೊಸಬರಿಗೆ ಕೆಂಚಾವಧೂತರು ಅಂದರೆ ಯಾರು, ಜೀರ್ಣೋದ್ಧಾರ ದೇಣಿಗೆ ಯಾಕೆ ಕೊಡಬೇಕು ಅಂತೆಲ್ಲ ಪ್ರಶ್ನೆ ಬರುತ್ತೆ. ಆಗ ನಾವೇನು ಮಾಡಿದ್ವಿ, ಈ ಥರ ಒಂದು ಕೆಂಚಾವಧೂತರದ್ದು ಪಾಂಪ್ಲೆಟ್ಸ್ ಮಾಡಿಸಿದ್ವಿ. ಭಿನ್ನ ಒತ್ತಳೆ. ಆ ಭಿನ್ನ ಒತ್ತಳೆನಲ್ಲಿ ಅವ್ರದ್ದು ಸ್ವಲ್ಪ ಚರಿತ್ರೆಯನ್ನು ಸೇರಿಸಿ ಅವರು ಯಾವ್ಯಾವ ಸ್ಥಳಕ್ಕೆ ಹೋಗ್ತಾ ಇದ್ರು, ಯಾವ್ಯಾವ ಸ್ಥಳದಲ್ಲಿ ಉಳ್ಕೊಳ್ತಾ ಇದ್ರು, ಅವರ ಗುರು ಯಾರು, ಹಾಗೆ ಅವ್ರದ್ದೊಂದು ಸ್ವಲ್ಪ ಜೀವನ ಚರಿತ್ರೆ ಹಾಕಿ, ಅವ್ರೇನೇನು ಪವಾಡ ಮಾಡಿದ್ರು ಅದನ್ನ 4 ಸಾಲ ಹಾಕಿ, ಈಗ ಈ ಶಿಥಿಲಾವಸ್ಥೆ ತಲುಪಿದೆ ಅವರ ದೇವಸ್ಥಾನ ಮಠ. ಹಾಗಾಗಿ ಅದನ್ನ ಜೀರ್ಣೋದ್ಧಾರ ಮಾಡೋಣಂತ ಇದೆಲ್ಲ ಒಂದು ಭಿನ್ನ ಒತ್ತಳೆ ಮಾಡಿ, ಆಮೇಲೆ ಈ ತರ ನೋಡಿ ಒಂದು ಟ್ರಸ್ಟ್ ಮಾಡಿ, ಆ ಟ್ರಸ್ಟ್ ಮೂಲಕ ಎಲ್ಲ ಕೆಲಸ ಕಾರ್ಯ ನಡೆಯಂಗೆ ಮಾಡಿ, ಟ್ರಸ್ಟ್ನವರು ಎಲ್ಲ ಸೇರಿ ಒಂದು ಆಯಮಂಗಲ ಬ್ಯಾಂಕಲ್ಲಿ ಅಕೌಂಟ್ ಮಾಡಿದ್ದಾರೆ. ಆ ಅಕೌಂಟಿಗೆ ಜಮಾ ಆಗಿ ಸ್ಕ್ಯಾನ್ ಮಾಡಿದ್ರೆ ದುಡ್ಡು ಅದಕ್ಕೆ ಜಮಾ ಆಗಂಗಿರ್ಲಿ ಅಂತೇಳಿ ಈ ಸ್ಕ್ಯಾನ್ ಕೊಟ್ಟು ಮಠದ ಅಕೌಂಟ್ ಫೋನ್ ನಂಬರು ಕೊಟ್ಟದು. ಇದೆಲ್ಲ ಮಠದ ಅಕೌಂಟ್, ಕೆಂಚಾವಧೂತರ ಹೆಸರಲ್ಲೇ ಅಕೌಂಟ್ ಮಾಡಿದ್ವಿ. ಅದರಲ್ಲಿ ಸ್ಕ್ಯಾನ್ ಮಾಡಿ ಯಾರು ಬೇಕಾದ್ರೂ ದೇಣಿಗೆಯನ್ನು ಸಲ್ಲಿಸ್ಬೋದು. ಈ ದೇಣಿಗೆ ಸಲ್ಲಿಸೋರಿಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟಲ್ಲಿ ತೆರಿಗೆಯಿಂದ ವಿನಾಯಿತಿ ಇದೆ, ATG. ಕೆಲವರು ನೌಕರದಾರರು ಆ ಥರ ಏನಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿದ್ದರೆ ಅವರು ಟ್ಯಾಕ್ಸ್ ಬದಲು ಈ ಮಠಕ್ಕೆ ದೇಣಿಗೆ ಸಲ್ಲಿಸಿ ತೆರಿಗೆ ವಿನಾಯಿತಿಯನ್ನು ಪಡ್ಕೊಳ್ಬೋದು. ಇಷ್ಟೆಲ್ಲ ಒಂದೊಂದೇ ಹಂತವಾಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಅಭಿವೃದ್ಧಿ ಕಾರ್ಯ ಆಗಿ ಈಗ ಈ ಕಲ್ಲು ಕೆತ್ತನೆ ಕೆಲಸ ಒಂದು ಸುಮಾರು 60% ಕೆತ್ತನೆ ಕೆಲಸ ಮುಗಿದಿದೆ.
ನೆಲಮಾಳಿಗೆ ಅನ್ನೋದು ಈಗ ಒಂದು 90 ಭಾಗ ಮುಗಿದಿದೆ. ನೆಲಮಾಳಿಗೆ ತಾತಂದು. ಈಗ ಮೂಲ ದೇವಸ್ಥಾನ ಮೇಲ್ಗಡೆ ಮಾಳಿಗೆ ಏನಿದೆ ಆ ಕೆಲಸ ಈ ಶ್ರಾವಣ ಮಾಸದಲ್ಲಿ ಪ್ರಾರಂಭ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾವು ಭಕ್ತರ ಮೇಲೆ ಅನೇಕ ದೇಣಿಗೆ ಹತ್ತರನ್ನೆಲ್ಲ ವಿನಂತಿ ಮಾಡ್ತಾ ಇದ್ದೀವಿ. ಆದರೂ ಬರಗಾಲ ಬಂದಿದೆ. ಸದ್ಯಕ್ಕೆ ಏನೋ ಒಟ್ಟು ಮಠದ ಅಭಿವೃದ್ಧಿ ಕೆಲಸ ನಿಲ್ಲದಂತೆ ನಿರಂತರವಾಗಿ ನಡೀತಾ ಇದೆ. ಹೀಗೆ ಒಬ್ಬರು ಮಹಾತ್ಮರಾದವರು, ಕುರಿಕಾಯರು, ದನಕಾಯರು ಮಹಾತ್ಮರಾಗಿ ಈ ಜಿಲ್ಲೆಯಲ್ಲಿ ಮಾತ್ರ ಹೆಸರು ಗೊತ್ತಿದ್ದವರು ಇವಾಗ ಕರ್ನಾಟಕ ರಾಜ್ಯದಾದ್ಯಂತ ಭಕ್ತರಾಗಿದ್ದಾರೆ. ಅನೇಕ ಜನ ಉದಾರವಾಗಿ ದಾನ ಮಾಡ್ತಾ ಇದ್ದಾರೆ. ಆ ದಾನ ಮಾಡಿದ ಮಹಾತ್ಮರ ಸರ್ವರಿಗೂ ಕೂಡ ನಾನು ನನ್ನ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೀಕ್ಷಕರೇ, ಇದುವರೆಗೂ ನಮ್ಮ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಲ್ಲಿ ಕೊಳ ಗ್ರಾಮದಲ್ಲಿ ನಮ್ಮ ಅವಧೂತ ಪರಂಪರೆಯಲ್ಲಿ ಬಂದಿರತಕ್ಕಂಥ ಕೆಂಚಾವಧೂತರ ಬಗ್ಗೆ ನಿರಂತರವಾಗಿ ನಮಗೆ ಸುದೀರ್ಘವಾಗಿ ವಿಷಯವನ್ನು ಎಲ್ಲ ತಿಳಿಸಿರ್ತಕ್ಕಂಥ ಅವರ ಮರಿಮೊಮ್ಮಗ ಆಗಿರತಕ್ಕಂಥ GS ಕೆಂಚಪ್ಪ ಅವರಿಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಅದೇ ರೀತಿ ಅವ್ರು ಹೇಳಿದ ರೀತಿ ಈಗ ಜೀರ್ಣೋದ್ಧಾರ ಕೆಲಸ ನಡೀತಿದೆ. ಆದ್ದರಿಂದ ಭಕ್ತಾದಿಗಳ ಸಹಕಾರ ಇರಬೇಕು. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಐಮಂಗಳ ಬ್ಯಾಂಕ್ ಅಕೌಂಟ್ಗೆ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಕೆನರಾ ಬ್ಯಾಂಕ್ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಈ ಒಂದು ಸತ್ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಂತ ಕೇಳ್ಕೊಳ್ತೀವಿ. ಇಲ್ಲಿವರೆಗೂ ನಿರಂತರವಾಗಿ ನಮಗೆ ಸಹಕಾರ ಕೊಟ್ಟಂಥ ವಿಷಯವನ್ನು ತಿಳಿಸಿದಂಥ ಕೆಂಚಪ್ಪರಿಗೆ ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ ಸರ್.